ಹಾಯ್ ಎಲ್ಲರಿಗೂ ಪೈಜಿ ಕ್ಲಾಸಸ್ಗೆ ಸ್ವಾಗತ. ಏನಂತಂದ್ರೆ ಇವತ್ತು ನಾವು ಶೈಕ್ಷಣಿಕ ಮನೋವಿಜ್ಞಾನದ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತಂದ್ರೆ ಮುಖ್ಯ ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ಸನ್ನು HSTR ಆಗಿರ್ಬೋದು, PSTR ಆಗಿರ್ಬೋದು ಅಥವಾ GPSTR ಆಗಿರ್ಬೋದು, ಅವುಗಳ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡತ್ತೀವಿ. ಯಾವ ಇಂಪಾರ್ಟೆಂಟ್ ಪಾಯಿಂಟ್ ಅಂತೇಳಿ ಇದರ ನಾನು ಭಾಗಗಳನ್ನ ಮಾಡ್ಕೊಂಡೇನು. ಸೊ ಇವತ್ತು ಒಂದು ಅರ್ಧ ಭಾಗಗಳನ್ನ ನಾನು ಮಾಡ್ಕೊಂಡೇನು ಈ ಟಾಪಿಕ್ನಲ್ಲಿ. ಇದು ಪಾರ್ಟ್ 1, ಪಾರ್ಟ್ 2 ಹಾಕೊಂತ ಹೋಗ್ತೈತಿ. ಸೊ ನಾವಿವತ್ತು ಯಾವ ರೀತಿಯವು ಇದ್ರೊಳಗೆ ಸೈಕಾಲಜಿ ಒಳಗೆ ಇಂಪಾರ್ಟೆಂಟ್ ಫೋಕಸ್ ಮಾಡ್ತಾರೆ ಕ್ವಶನ್ಸ್ ಅಂತಂದ್ರೆ, ನಾನು ಒಂದು 5-6 ವರ್ಷದ 7-8 ವರ್ಷ ಕ್ವಶನ್ ಪೇಪರ್ ಒಳಗೆ ನಾನು ನೋಡಿದೆನು. ಹಿಂದೆ HSTR ಆಗಿರ್ಬೋದು, GPSTR ಆಗಿರ್ಬೋದು, ಒಂದು ಪೂರ್ಣ ಕ್ವಶನ್ ಪೇಪರ್ ಆಲ್ಬಮ್ ನಾನು ನೋಡಿದ್ನಿ. ಸೊ ಯಾವ ರೀತಿ ಬರ್ತಾವಂತೆ ಅದ್ರಾಗ ಹೈ ಯೀಲ್ಡಿಂಗ್ ಟಾಪಿಕ್ಸು ಅವ್ರು ಸಿಲೆಬಸ್ ಒಳಗೆ ಏನು ಕೊಟ್ಟಾರಲ್ಲ ಅದೇ ಥರನಾಗಿ ನಾನು ಇವತ್ತು ಟಾಪಿಕ್ಸ್ಗಳನ್ನ ತೊಗೊಂಡೇನು. ಅದ್ರಾಗನ ಇದು ಕ್ವಿಕ್ ರಿವಿಷನ್, ಇದನ್ನ ಡೆಪ್ತ್ ಅಲ್ಲ, ಇದು ಕ್ವಿಕ್ ರಿವಿಷನ್ ಅಂತೇಳಿ. ಅಂದ್ರೆ ನಿಮ್ಗೆ ಎಕ್ಸಾಮ್ ಹೋಗಿತ್ತ ಪೈಲ ಸ್ವಲ್ಪ ಇದನ್ನ ನೋಡ್ಕೊಂಡು ನೀವು 2 ಸಲ ನೋಡ್ಕೊಂಡು ಹೋಗ್ಬಿಟ್ರೆ ಇದು ಗೊತ್ತಾಗ್ಬಿಡ್ತಾವೆ. ಸೊ ಅಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಟಾಪಿಕ್ಗಳನ್ನ ತೊಗೊಂಬಂದೇನು. ಸೊ ಅವು ಯಾವ್ಯಾವ ಅಂತ ನೋಡೋಣ. ಲೆಟ್ಸ್ ಬಿಗಿನ್ ಸ್ಟಾರ್ಟ್. ಫಸ್ಟ್ ನಾವು ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಅಂಥೇಳಿ. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ನೋಡ್ತೀವಿ ಶೈಕ್ಷಣಿಕ ಮನೋವಿಜ್ಞಾನವನ್ನು. ಸೊ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲ ಪರಿಚಯವನ್ನು ನೋಡ್ತೀವಿ. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಂದರೆ ಏನು? ಹಾಗಾದರೆ ಇವುಗಳ ವಿಧಾನಗಳ್ಯಾವು? ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ್ಯಾವು ಅಂಥೇಳಿ ನಾವು ನೋಡ್ತೀವಿ. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಂದ್ರೆ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಏನಂತಂದ್ರೆ ಸೈಕಾಲಜಿ ಅಂದ್ರೆ ನಾವು ಮನೋವಿಜ್ಞಾನ ಅಂದ್ರೆ ಮೊದಲ ಅರ್ಥವನ್ನು ತಿಳ್ಕೊತೀವಿ. ಹಾಗಾದ್ರೆ ಮನೋವಿಜ್ಞಾನ ಅಂದ್ರೆ ಸೈಕಾಲಜಿ ಪದವು ಗ್ರೀಕ್ ಪದದಿಂದ ಸೈಕೆ ಮತ್ತು ಲೋಗಸ್ ಎಂಬ ಪದದಿಂದ ಅಂದ್ರೆ ಆತ್ಮ ಮತ್ತು ವಿಜ್ಞಾನ ಅಥವಾ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಸೈಕಾಲಜಿ ಅಂತಂದ್ರೆ ಏನು? ಆತ್ಮದ ಅಧ್ಯಯನ. ಇದು ಯಾವ ಪದದಿಂದ ಬಂದಿದೆ? ಗ್ರೀಕ್ ಪದದಿಂದ ಬಂದಿದೆ. ಸೊ ಇದು ಎಷ್ಟು ಬಾರಿ ಎಕ್ಸಾಮ್ನ್ಯಾಗ ರಿಪೀಟ್ ಆಗಿದ್ದ ಕ್ವಶನ್ಸು, ಯಾವ ಪದದಿಂದ ಬಂದಿದೆ ಅಂಥೇಳಿ ಅಥವಾ ಯಾವ ಪದದಿಂದ ಕೂಡಿಸ್ಕೊಂಡಾಗಿದೆ ಅಂತ ಆಪ್ಷನ್ ತೆಗೆದು ಕೇಳಿದಾನು. ಸೊ ಹಾಗಾಗಿ ಇದು ಏನಂತಂದ್ರೆ ಎತ್ತರ ಅಧ್ಯಯನ ಅಂತ ಹೇಳ್ತೇವೆ, ಇದನ್ನ ಆತ್ಮಗಳ ಅಧ್ಯಯನ ಅಂತ ಹೇಳ್ತೇವೆ ಎಂಬ ಪದನ ಬಂದಿದೆ. ಸೊ ಶೈಕ್ಷಣಿಕ ಸನ್ನಿವೇಶಗಳಲ್ಲಿ ಮಾನವನ ವರ್ತನೆಗಳನ್ನು ವೈಜ್ಞಾನಿಕ ಅಧ್ಯಯನ ಮಾಡುವುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದು ಶಾಲಾ ಮಕ್ಕಳಲ್ಲಿ ಏನಿರ್ತೈತೆ ಅಂತಂದ್ರೆ ಅವುಗಳ ಒಂದು ಸನ್ನಿವೇಶ ಇರ್ತೈತೆ. ಆ ಮಕ್ಕಳ ಸನ್ನಿವೇಶವನ್ನು ಏನು ಮಾಡೋದು, ಅದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ಏನಂತ ಕರಿತೀವಿ ನಾವು? ಶೈಕ್ಷಣಿಕ ಮನೋವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಇದು ಎಲ್ಲೆಲ್ಲಿ ವ್ಯಾಪಿಸೈತಿ? ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲೆಲ್ಲಿ ವ್ಯಾಪಿಸೈತಿ? ಸೊ ಇದನ್ನು ಒಂದು ಕೇಳ್ಬೋದಲ್ಲ ಆಪ್ಷನ್. ಯಾಕಂತಂದ್ರೆ ಈ ಸರ್ತಿ KE ಇದನ್ನ ಎಕ್ಸಾಮ್ ನಡೆಸೋದ್ರಿಂದ ಈ ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ವೈಸು ಕೇಳಿಬಿಡ್ತಾರೆ ಅವರು. ಆಪ್ಷನ್ ಒಳಗೆ ಇದ್ರಾಗ ಯಾವ್ದು ಸರಿ ಯಾವುದು ತಪ್ಪು. ಸೊ ನಿಮಗೂ ಗೊತ್ತೈತೆ KE ಯಾವ ರೀತಿ ಕ್ವಶನ್ ಪೇಪರ್ ತೆಗಿತಾರೆ ಅಂತೇಳಿ. ಸೊ ಅವುಗಳ ವ್ಯಾಪ್ತಿಯನ್ನು ನೋಡ್ಕೊಂಡು ಕಲಿಯುವವನು ಅಂದ್ರೆ ವಿದ್ಯಾರ್ಥಿಯ ಮೇಲೆ ಈ ಶೈಕ್ಷಣಿಕ ಮನೋವಿಜ್ಞಾನ ನಡೆಸ್ಬೋದು. ಹಾಗಾದ್ರೆ ಕಲಿಕಾ ಪ್ರಕ್ರಿಯೆ, ವಿದ್ಯಾರ್ಥಿಯ ಯಾವ ರೀತಿ ಕಲಿಕೆಯ ಪ್ರಕ್ರಿಯೆ ಇದೆ, ಅಲ್ಲಿ ಇನ್ನು ಕಲಿಕಾ ಪರಿಸರ ಅವನಿರ್ತಕ್ಕಂಥ ಸುತ್ತಮುತ್ತ ಎನ್ವೈರ್ಮೆಂಟ್ ಮೇಲೆ, ಹಾಗೂ ಶಿಕ್ಷಕ ಮತ್ತು ಆ್ಯಸ್ ಇಟ್ ಈಸ್ ಅಂದ್ರೆ ನಮ್ಮ ಶಿಕ್ಷಕರ ಮೇಲೂ ಬರ್ತೈತಿ. ಸೊ ಇದು ಆಮೇಲೆ ನೆಕ್ಸ್ಟ್ ಮೌಲ್ಯಮಾಪನ ಒಳಗೂ ಬರ್ತೈತಿ. ಸೊ ಹಾಗಾದ್ರೆ ಇದರ ವ್ಯಾಪ್ತಿ ಕ್ಲಿಯರ್ ಐತೆ ಎಲ್ಲರಿಗೂ. ಸೊ ಇದರದ ಇನ್ನು ವಿಧಾನಗಳನ್ನ ನೋಡ್ತೇವೆ ನಾವು. ಇವುಗಳನ್ನ 6 ವಿಧಾನಗಳಾಗಿ ಅಧ್ಯಯನ ಮಾಡ್ತೇವೆ. ಹಾಗಾದ್ರೆ 6 ವಿಧಾನಗಳು ಯಾವುವು, ಅದ್ರಾಗ ಯಾವ್ಯಾವ ಅಂತೇಳಿ ನೋಡ್ಕೊಂಡು ಹೋಗೋಣ. ಇದ್ರೊಳಗೆ ನಾನು ಅಗ್ದಿ ಶಾರ್ಟ್ ಆಗಿ ತೊಗೊಂಡೇನು. ಏನು ಎಕ್ಸಾಮಿಗೆ ಕೇಳ್ತಾರಲ್ಲ ಅದನ್ನಷ್ಟು ಟಾಪಿಕನ್ನು ತೊಗೊಂಡು ಮಾಡಿದ್ದೈತಿ. ಸೊ ಇದ್ರೊಳಗೆ ಫಸ್ಟ್ ವಿಧಾನ ಏನಂತಂದ್ರೆ ನಾವು 1ನೇ ವಿಧಾನವನ್ನು ಅಂತ ಕರಿತೇವೆ, ಅಂತರವಲೋಕನ ಅಂತ ಕರಿತೇವೆ. ಅಂತರವಲೋಕನ ಅಂತಂದ್ರೆ ಇದನ್ನು ಸಿಂಹಾಲೋಕನ ಅಂತಲೂ ಕರೀತಾರೆ. ಇದನ್ನು ಎಕ್ಸಾಮ್ನಾಗೂ ಕೇಳಿದಾರು. ಸಿಂಹಾಲೋಕನ ಎಂದು ಈ ಕೆಳಗಿನ ಯಾವುದನ್ನು ಕರೀತಾರೆ ಅಂಥೇಳಿ. ಸೊ ಹಾಗಾದ್ರೆ ಯಾವುದು ಅಂತರವಲೋಕನ ಅಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಆತ್ಮವ ಲೋಕನ ಮಾಡ್ಕೋದು. ಅಂದ್ರೆ ನಾನು ಏನದನ್ನು ಒಳಗನ್ನು ನನ್ನ ಭಾವನೆಯನ್ನು ಹೊಕ್ಕು ನೋಡೋದು ಆತ್ಮಾವಲೋಕನ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮಾನಸಿಕ ಕ್ರಿಯೆ ಭಾವನೆಗಳನ್ನ ತಾನೇ ಪರೀಕ್ಷಿಸಿಕೊಳ್ಳುವುದು. ಅಂದ್ರೆ ತನ್ನಲ್ಲಿ ಏನಿರ್ತೈತಲ್ಲ ತನ್ನ ಮಾನಸಿಕ ಭಾವನೆಗಳನ್ನ ತಾನೇ ತಿಳಿದುಕೊಳ್ಳೋದನ್ನ ಏನಂತ ಕರಿತೀವಿ ನಾವು? ಅಂತರಾವಲೋಕನ ಅಂತ ಕರಿತೀವಿ. ಹಾಗಾದ್ರೆ ಇದ್ರ ಮಿತಿಗಳೇನು? ಎಕ್ಸಾಮ್ನಾಗ ಇವು ಮೇನ್ ಇಂಪಾರ್ಟೆಂಟನ್ನು ಯಾಕಂತಂದ್ರೆ ಇದ್ರ ಮೇಲೆ ಕ್ವಶನ್ಸ್ ಆಗ್ತಾವು. ಏನಂತಂದ್ರೆ ಮಿತಿಗಳು ಮತ್ತು ಅನುಕೂಲಗಳು, ಈ ಥರದ್ದು ಏನಂಗೈತೆ ಅಂತೇಳಿ ಇವನ್ನ ಕೇಳ್ತಾನೆ ನೋಡ್ರಿ. ಹೆಂಗಂತಂದ್ರೆ ಆಪ್ಷನ್ ವೈಸ್ ಕೇಳ್ತಾನೆ ನೋಡಿ. ನಾವು ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಇಲ್ಲಿ ಕೇಳ್ಬಿಟ್ಟಂದ್ರೆ ಮುಗಿದೋಯ್ತು. ಇಲ್ಲಿ 1 ಲೈನ್ ಕ್ವಶನ್ಸ್ ಬರಂಗಿಲ್ಲ. ಯಾಕಂತಂದ್ರೆ ಈ ರೀತಿ ಕ್ವಶನ್ ಪೇಪರ್ KE ಕೈಯಾಗಿ ಯಾವತ್ತೂ ಬಂದಿದ್ದು ನಾವು ನೋಡಿಲ್ಲ, ಹಾಕೋದೇನೂ ಇಲ್ಲ. ಇಲ್ಲಿ ಏನೈತೆ ನೋಡ್ರಿ, ಅತ್ಯಂತ ಹಳೆಯ ವಿಧಾನ ಅಂತ ಹೇಳ್ತೇವೆ. ಇದೊಂದು ಯಾವ ವಿಧಾನ? ಅತ್ಯಂತ ಹಳೆಯ ವಿಧಾನ. ಯಾವುದೇ ಸಲಕರಣೆ ಇಲ್ಲಿ ಬೇಕಾಗಿಲ್ಲ. ಅಂದ್ರೆ ಈ ವಿಧಾನ ನಡೆಸುವಾಗ, ಅಂತರವಲೋಕನ ಮಾಡುವಾಗ ಯಾವುದೇ ಸಲಕರಣೆಗಳು ಬೇಕಾಗಲ್ಲ. ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋದನ್ನ ಅಂತರವಲೋಕನ ಅಂತ ಕರೆದ್ರೆ ಇದೊಂದು ಅತ್ಯಂತ ಹಳೆಯ ವಿಧಾನ ಐತಿ. ಹಳೆಯ ಕಾಲದಿಂದ ಬಂದಂಥ ಇದೊಂದು ವಿಧಾನವಾಗೈತಿ. ಇದು ವಸ್ತುನಿಷ್ಠವಾಗಿದ್ದು ಇದು ಸಣ್ಣ ಮಕ್ಕಳು ಮತ್ತು ಇದು ನೋಡ್ರಿ, ಇದು ಮಿತಿ. ಇದರದ ಮಿತಿ ನೋಡ್ರಿ ಏನೈತಿ,
ಮಿತಿ ಏನದು ಸಣ್ಣ ಮಕ್ಕಳು ಮತ್ತು ಅಸಹಜ ವ್ಯಕ್ತಿಗಳಲ್ಲಿ ಅನ್ವಯಿಸುವುದಿಲ್ಲ. ಅಂದ್ರೆ ಈಗ ಇದನ್ನ ನಾವು ವಯಸ್ಸಾದವ್ರು ಮಾಡ್ಕೋಬೋದ್ರಿ, ಯಾಕಂತಂದ್ರೆ ನಮ್ಮಲ್ಲಿ ಅಂತರವಲೋಕನ ನಾವು ನಾವು ತಿಳ್ಕೊಬೋದು. ಆದ್ರೆ ಇದನ್ನ ಸಣ್ಣ ಮಕ್ಕಳಲ್ಲಿ ಅಂತರವಲೋಕನ ಮಾಡಕ್ ಬರಲ್ಲ. ಇದ್ರ ದೊಡ್ಡ ಮಿತಿಯಾಗಿರ್ತೈತಿ. ಇನ್ನೊಂದೇನಂತಾರೆ ಅಸಹಜ ವ್ಯಕ್ತಿಗಳಂತಂದ್ರೆ ಸ್ವಲ್ಪ ಬುದ್ಧಿಮಾಂದ್ಯಗಳಿರ್ತಾರಲ್ಲ, ಆ ವ್ಯಕ್ತಿಗಳಲ್ಲಿ ಇದು ಕೂಡ ಬರಂಗಿಲ್ಲ. ಇದೊಂದು ಇದರದ್ದು ಮಿತಿಯಾಗಿರ್ತೈತಿ. ಇದು ಟಾಪಿಕ್ ಆದ್ರೆ ಇನ್ನು ನೆಕ್ಸ್ಟ್ ನೋಡ್ರಿ, ಇದ್ರದ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದು. ಇನ್ನು ಎರಡನೇ ವಿಧಾನ ಯಾವುದಂತ ಕರಿತೀವಿ ನಾವು. ಸೊ ನಾನು ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಹೋಗತ್ತೀನೋ ಕ್ವಿಕ್ಲಿ, ಯಾಕಂದ್ರೆ ಇದು ರಿವಿಷನ್ ಟೈಮು ಸ್ವಲ್ಪ ಸ್ಪೀಡಾಗಿ ನೋಡ್ರಿ. ಯಾಕಂತಂದ್ರೆ ಇರೋದು 1 ತಿಂಗಳು ಮಾತ್ರ. ಈ 1 ತಿಂಗಳಿನಲ್ಲಿ ನಾವು ಇದನ್ನು ಓದಬೇಕಾಕೈತಿ. ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊತ ಹೋಗ್ತೇನೆ. ಸೊ ಇದನ್ನು ನೋಟ್ಸ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ನಾನು ಕೊಟ್ಟಿರ್ತೇನೆ. ಸೊ ಇದ್ರ ನೋಟ್ಸನ್ನು ಐತಿ, ಶಾರ್ಟಾಗಿ ಮಾಡಿದ್ದೈತಿ, ಚೆನ್ನಾಗೈತಿ, ನೋಟ್ಸ್ ನೋಡ್ಕೋರಿ. ಸೊ ಯಾರು ಬರ್ಕೊಳ್ಳೋರು ಬರ್ಕೊಂಡ್ಬಿಡ್ರಿ. ಇನ್ನೊಂದು ನೆಕ್ಸ್ಟ್ ಯಾವುದು, ವೀಕ್ಷಣಾ ವಿಧಾನ ಅಂತ ಕರಿತೀವಿ. ವೀಕ್ಷಣಾ ವಿಧಾನ ಅಂತಂದ್ರೆ ಏನು, ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಹಾಗಾದ್ರೆ ವ್ಯಕ್ತಿಯ ಬಾಹ್ಯ ವರ್ತನೆ ಮತ್ತು ನೈಸರ್ಗಿಕ ಅಥವಾ ನಿಯಂತ್ರಿತ ಸನ್ನಿವೇಶದಲ್ಲಿ ವೀಕ್ಷಿಸಿ ದಾಖಲಿಸುವುದು ಅಂತ ಹೇಳ್ತಾನೆ. ಇಲ್ಲಿ 2 ವರ್ಡ್ ಇಂಪಾರ್ಟೆಂಟ್, ನಾನು ಡಾರ್ಕ್ ಮಾಡೋದನ್ನ ನೋಡ್ರಿ. ನೈಸರ್ಗಿಕ ಅಥವಾ ನಿಯಂತ್ರಿತ ಸನ್ನಿವೇಶದಲ್ಲಿ ವೀಕ್ಷಿಸಬಹುದು. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನೀನು ಅವನ್ನ ವೀಕ್ಷಣೆ ಮಾಡತ್ತೆ ಅಂದ್ರೆ, ಒಂದು ಹುಡುಗ ಅದನ್ನು ಯಾವ ರೀತಿ ಅವನ ಭಾವನೆಗೆ ಅದಂದ್ರೆ ನೀನು ಒಂದು ವೀಕ್ಷಣೆ ಮಾಡತ್ತಂದ್ರೆ ಹೆಂಗೆ ಮಾಡ್ಬೇಕಂತಂದ್ರೆ, ಅವಗೊಂದು ನ್ಯಾಚುರಲ್, ನೀನು ಅವ್ಗೆ ಹಿಂಗೆ ಮಾಡು ಅಂತ ಹೇಳ್ಬಾರ್ದು. ಅದನ್ನು ನ್ಯಾಚುರಲ್ ಆಗಿ ಬಿಟ್ಟು ಕೊಡ್ಬೇಕು ಅವ್ರಿಗೆ. ಬಿಟ್ಕೊಟ್ಟು ಆಮೇಲೆ ಅವ್ರನ್ನ ವೀಕ್ಷಣೆಯನ್ನು ಮಾಡ್ಬೇಕು. ಯಾವ ರೀತಿ ಅವ್ರ ಹೆಂಗೆ ಮಾಡೋದವ್ರು, ಅವ್ರ ವರ್ತನೆಯನ್ನು ನಾವು ಇಲ್ಲಿ ಏನು ಮಾಡಬೇಕಾಕೈತಿ, ವೀಕ್ಷಣೆ ಮಾಡಿ ಅದನ್ನು ದಾಖಲೆ ಮಾಡಬೇಕಾಕೈತಿ. ಸೊ ಇದನ್ನು ಏನು ಮಾಡೋದು, ನೈಸರ್ಗಿಕ ಅಥವಾ ನಿಯಂತ್ರಿತ ಸನ್ನಿವೇಶದಲ್ಲಿ ವೀಕ್ಷಣೆ ಮಾಡೋದು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲೇನಂತಂದ್ರೆ ಇದ್ರದ್ದು ಮಿತಿ ಮತ್ತು ಅನುಕೂಲಗಳು. ಇದು ವಸ್ತುನಿಷ್ಠತೆ ಹೆಚ್ಚು. ಇದ್ರದ್ದು ವಸ್ತುನಿಷ್ಠತೆ ಏನಿರ್ತೈತಿ ಹೆಚ್ಚಿರುತ್ತೆ. ಅಂದ್ರೆ ಈ ಮಕ್ಕಳ ನೈಜ ನಡವಳಿಕೆ ತಿಳಿಯಲು ಉತ್ತಮ. ಅಂದ್ರೆ ಈಗ ಒಂದು ವಿದ್ಯಾರ್ಥಿಯನ್ನ ನಾವು ವೀಕ್ಷಣೆ ಮಾಡ್ತೇವೆ. ಸುಮ್ಮನೆ ಅವ್ನು ಸ್ಕೂಲ್ನಾಗ ಅವ್ನು ಏನು ಮಾಡತ್ತಾನು, ಅವ್ನು ಕ್ಲಾಸ್ನಾಗ ಏನು ಮಾಡತ್ತಾನು, ಅವನನ್ನು ವೀಕ್ಷಣೆ ಮಾಡ್ಕೊಂತ ಇರ್ತೇವೆ. ಹಾಗಾದ್ರೆ ಅವ್ನು ವೀಕ್ಷಣೆ ಮಾಡತ್ತೇವೆ ಅಂತಂದ್ರೆ ಅವನ ಏನು ವಸ್ತುನಿಷ್ಠತೆ ಏನು ಗೊತ್ತಾಗೈತೆ ಅಂದ್ರೆ, ಅವ್ನು ನಿಜವಾದ ನಡವಳಿಕೆ ನಮ್ಗೆ ಏನೈತೆ ಅಂತ ಗೊತ್ತಾಗೈತೆ. ಯಾಕಂದ್ರೆ ಅವ್ನು ನೈಸರ್ಗಿಕವಾಗಿ ಬಿಟ್ಬಿಟ್ಟಿರ್ತೇವೆ. ಅವ್ನು ಸರ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಕೊಂಡಿರೋದಲ್ಲ, ಬಟ್ ನಾವು ಅಬ್ಸರ್ವ್ ಮಾಡ್ತಿರ್ತೇವೆ. ಹಾಗಾದ್ರೆ ಇದೊಂದು ಏನಾಗಿರ್ತೈತೆ ಅಂತಂದ್ರೆ ವಸ್ತುನಿಷ್ಠತೆ ಆಗಿರ್ತೈತಿ. ಕ್ಲಿಯರ್ ಆಯ್ತಾ? ವಸ್ತುನಿಷ್ಠತೆ ಅಂದ್ರೆ ಅವನ ನೈಜ ನಡವಳಿಕೆ ನಮ್ಗೆ ಗೊತ್ತಾಗ್ಬಿಡ್ತೈತೆ. ಈ ಹುಡುಗ ಹಿಂಗದಾನ ಅಂತೇಳಿ ನಾವು ಅವನ್ನ ಜಡ್ಜ್ ಮಾಡ್ಬೋದು ಆವಾಗ. ಆಮೇಲೆ ಪೂರ್ವಾಗ್ರತ ಪೀಡಿತವಾಗುವ ಸಾಧ್ಯತೆ ಇರುತ್ತದೆ. ಇದು ಮಿತಿ ಥರದ್ದು. ಪೂರ್ವಾಗ್ರತ ಪೀಡಿತ ಅಂದ್ರೆ ಏನ, ಈಗ ನಾವು ಒಂದು ಹುಡುಗರನ್ನ ವೀಕ್ಷಣೆ ಮಾಡುವಾಗ ಅವ ಏನೋ ವರ್ತನೆ ಬೇರೆ ತೋರಿಸ್ಬಿಟ್ಟಿರ್ತಾನೆ. ಅವಾಗ ನಾವು ಅನ್ಕೊಂಡ್ಬಿಡ್ತೀವಿ ಅವ್ನು ಉಡಾಳ ಬಾಳದಾನ ಅಂತೇಳಿ. ಅಂದ್ರೆ ಅವನು ಪೂರ್ವಾಗ್ರತ ಅವನ ಮೇಲೆ ನಾವು ಪೀಡಿತ ಆಗಿಬಿಡೋದು. ಅಂದ್ರೆ ಆ ಹುಡುಗ ಹಂಗದಾನು ಮೊದಲ ಅಂದ್ರೆ ಇವತ್ತೊಂದು ವೀಕ್ಷಣೆ ಬೇರೆ ತೋರಿಸಿರ್ತಾನೆ, ನಾಳೆ ಒಂದು ಅವನ ವರ್ತನೆಯನ್ನು ಬೇರೆ ತೋರಿಸ್ಬಿಡ್ತಾನೆ. ಅಂದ್ರೆ ವೀಕ್ಷಣಾ ವಿಧಾನದೊಳಗೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ನಾವು ಅವಂಗೆ ಪೂರ್ವಾಗ್ರಹ ಪೀಡಿತ ಆಗೋ ಇದನ್ನೂ ಇರ್ತೈತಿ. ಯಾಕಂತಂದ್ರೆ ಅವ್ನು ಹಿಂಗದಾನ ಹುಡುಗ ಅಂತ ಉಡಾಳ ಅಂತಲೂ ಒಪ್ಕೋದು. ಯಾಕಂದ್ರೆ ಒಂದು ಸಿಚುವೇಶನ್ ಬಂದಾಗ ಅವ ಏನಾದ್ರು ಒಂದು ಹುಡುಗನ ಬಡ್ದು ಬಿಟ್ಟಿದ್ದಂತಂದ್ರೆ ಮುಗಿದೋತು, ನಾವು ಅಂತೀವಿ ಅವಂಗೆ ಅವ್ನು ಉಡಾಳದಾನ ಹುಡುಗ ಅಂತೇಳಿ. ಅಂದ್ರೆ ವೀಕ್ಷಣೆಯನ್ನು ನಾವು ಮಾಡುವಾಗ ಸೊ ಇದು ಪೂರ್ವಾಗ್ರಹ ಪೀಡಿತವಾಗುವ ಸಾಧ್ಯತೆನೂ ಇರ್ತೈತಿ. ಇದೊಂದು ಮಿತಿ. ಕ್ಲಿಯರ್ ಐತೆ ಎರಡೂ. ಹಾಗಾದ್ರೆ ನೆಕ್ಸ್ಟ್ ಯಾವುದು, ಮೂರನೇ ವಿಧಾನ ಅಂತ ಕರಿತೀವಿ. ಹಾಗಾದ್ರೆ ಮೂರನೇ ವಿಧಾನ ಯಾವುದು, ಇದು ಪ್ರಯೋಗಾತ್ಮಕ ವಿಧಾನ ಅಥವಾ ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಹಾಗಾದ್ರೆ ಪ್ರಾಯೋಗಿಕ ವಿಧಾನ ಒಳಗೆ ಇದು ಪ್ರಯೋಗಾಲಯದಲ್ಲಿ ನಿಯಂತ್ರಣ ವಾತಾವರಣದಲ್ಲಿ ಸ್ವತಂತ್ರ ಚಲಕ ಬದಲಿಸಿ ಪರತಂತ್ರ ಚಾಲಕ ಮೇಲಿನ ಪರಿಣಾಮವನ್ನು ಅಳೆಯುವುದು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಅವನನ್ನು ಒಂದು ಪ್ರಯೋಗಾಲಯದಲ್ಲಿ ಅಂದರೆ ಹೆಂಗಂತಂದ್ರೆ ನಾವು ಹುಡುಗರ ಮೇಲೆ ಪ್ರಯೋಗವನ್ನು ಮಾಡೋದು ಹೆಂಗಂತಂದ್ರೆ, ಈಗ ನೋಡ್ರಿ ಸ್ವತಂತ್ರ ಚಲಕ ಅಂತ ಕರಿತೀವಿ. ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ಅಂದ್ರೆ ಆ ವಿದ್ಯಾರ್ಥಿಗೆ ನಾವು ಒಂದು ಬಹುಮಾನ ಏನಾದರೂ ಮಾಡಿದಂದ್ರೆ ಅವ್ನು ಬಹುಮಾನ ನೀಡಿ ಒಂದು ಸ್ವತಂತ್ರ ಚಲಕವನ್ನು ಸ್ವತಂತ್ರ ಚಲಕ ಬದಲಿಸ್ಬೋದು. ಇನ್ನೊಂದು ಪರತಂತ್ರ ಅಂದ್ರೆ ಅವ್ನಿಗೆ ಶಿಸ್ತನ್ನು ಕಲಿಸೋದನ್ನು ಪರತಂತ್ರ ಚಲಕ ಅಂತ ಕರಿತೀವಿ. ಸೊ ಇದ್ರೊಳಗೆ 2 ಬರ್ತಾವೆ. ಇದ್ರೊಳಗೆ ಇದು ನಮ್ಮ ಮಿತಿ ಮತ್ತು ಅನುಕೂಲ ಭಾಳ ಇಂಪಾರ್ಟೆಂಟ್ ಆಕೈತಿ ಡೆಫಿನೇಷನ್ಗಿಂತ. ಏನಂತಂದ್ರೆ ಅತ್ಯಂತ ವೈಜ್ಞಾನಿಕ ನಿಖರ ಮತ್ತು ಪುನರಾವರ್ತಿತಕ್ಕೆ ಸಾಧ್ಯವಾಗುತ್ತದೆ. ಅಂದ್ರೆ ನೀನು ಅದನ್ನು ಪುನರಾವರ್ತನೆ ಮಾಡ್ಕೊಂಡು ನಾವು ನೋಡ್ಬೋದು ಒಳ್ಳೊಳ್ಳೆ ಅದನ್ನು. ಯಾಕಂತಂದ್ರೆ ಪ್ರಾಯೋಗಿಕ ವಿಧಾನ ಒಳಗೆ ನಾವು ಏನೊಂದು ಸನ್ನಿವೇಶ ಒದಗಿಸಿ ಆ ಪ್ರಯೋಗವನ್ನು ಮಾಡಿದ್ದಾದ್ರೆ ಅದು ಗೊತ್ತಾಗ್ಬಿಡ್ತೈತಿ ನಮಗೆ. ಹಾಗಾದ್ರೆ ಇದನ್ನು ಪುನರಾವರ್ತನೆಗೆ ಇದು ಸಾಧ್ಯ ಐತಿ. ಹಾಗಾದ್ರೆ ಇದೇನು ಪುನರಾವರ್ತನೆಗೆ ಸಾಧ್ಯ ಐತಿ. ಇದೊಂದು ವೈಜ್ಞಾನಿಕ ವಿಧಾನ. ಹಂಗಾದ್ರೆ ಕೇಳ್ತಾರೆ ನಾಳೆ ಆಪ್ಷನ್ದಾಗ ಹಿಂಗೂ ಕೇಳ್ಬೋದಲ್ಲ, ಈ ಕೆಳಗಿನ ಯಾವುದೊಂದು ವೈಜ್ಞಾನಿಕ ವಿಧಾನವಾಗಿದೆ ಅಂಥೇಳಿ, ಇದು ಯಾವುದು ಅಲ್ಲ ಅಂಥೇಳಿ ಕೊಟ್ಟು ಕೇಳ್ಬೋದು. ಆದರೆ ಇದ್ರಾಗ ಯಾವುದು ವೈಜ್ಞಾನಿಕ ವಿಧಾನವಾಗಿದೆ ಅಂತ ಕೇಳ್ಬೋದು. ಯಾವುದದು ಪ್ರಯೋಗಾತ್ಮಕ ವಿಧಾನ ಮತ್ತು ಇದನ್ನು ಪುನರಾವರ್ತಿಸಲು ಇದೇನೈತಿ ಸಾಧ್ಯವೈತಿ ಅಂತ ಹೇಳ್ತಾರೆ. ಸೊ ಇನ್ನು ನೆಕ್ಸ್ಟ್ ಏನಂತಂದ್ರೆ, ಶಾಲಾ ಸನ್ನಿವೇಶದಲ್ಲಿ ಎಲ್ಲ ಭಾವನೆಗಳನ್ನ ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಯಾಕಂತಂದ್ರೆ ನೀನು ಪ್ರತಿ ಸಲ ಆ ಹುಡುಗನ ಪ್ರಯೋಗಕ್ಕೆ ಒಳಪಡಿಸ್ಬೇಕಂತಂದ್ರೆ
ನೀನು ಎಲ್ಲ ಥರ ಹಿಂಗೆ ಮಾಡಬೇಕು ಅಂತೇಳಿ ಅದನ್ನು ನೀನು ಪಿಕ್ಚರ್ ಸ್ಕ್ರಿಪ್ಟ್ ಬರೆದು ಇಡೋಕ್ಕಾಗಂಗಿಲ್ಲ. ಒಳ್ಳೊಳ್ಳೆ ಸ್ಕ್ರಿಪ್ಟ್ ಅಂದ್ರೆ ಕೃತಕವಾಗಿ ನೀವು ಹಂಗೆ ಮಾಡಬೇಕು, ಇದು ಹಿಂಗೆ ಬರ್ತಾನೋ ಇಲ್ಲೇ ಬರ್ತಾನೋ ಅಂತ ಹಿಂಗೆ ಮಾಡೋಕ್ಕಾಗಂಗಿಲ್ಲ. ಇದು ಒಂದೊಂದು ಸಾರಿ ಕೈ ತಪ್ತೈತೆ. ಯಾಕಂತಂದ್ರೆ ಸೊ ಇದು ಅದರದ್ದು ಒಂದು ಮಿತಿ ಇರ್ತೈತೆ. ಕ್ಲಿಯರ್ ಐತೆ ಎಲ್ಲರಿಗೂ? ಸೊ ಶಾಲಾ ಸನ್ನಿವೇಶದಲ್ಲಿ ಎಲ್ಲ ಭಾವನೆಗಳನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಕ್ಲಿಯರ್ ಅಂದ್ರೆ ಎಲ್ಲೂ ನೀವು ಕೃತಕವಾಗಿ ಒಳ್ಳೊಳ್ಳೆ ನೀವು ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಂಗೆ ಸನ್ನಿವೇಶಗಳನ್ನ ಸೃಷ್ಟಿ ಮಾಡೋಕ್ಕಾಗಂಗಿಲ್ಲ. ಇದೊಂದು ಇದರ ಮಿತಿಯಾಗಿರ್ತೈತಿ. ಕ್ಲಿಯರ್ ಆಯಿತು 3. ಸೊ ಇನ್ನು 4ನೇ ವಿಧಾನ ಏನಂತಂದ್ರೆ ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೇವೆ. ನಿಮಗರೆ ಗೊತ್ತೈತಿ ಮನೋವಿಶ್ಲೇಷಣಾ ವಿಧಾನ ಬಗ್ಗೆ. ಎಲ್ಲರೂ ಹೈಯರ್ ಆಗಿ ಇದನ್ನು ಎಕ್ಸಾಮಿಗೆ ರೇಟಿಂಗ್ ಕೊಡ್ತಾರೆ, 3 ಸ್ಟಾರ್ ರೇಟಿಂಗ್ ಕೊಡ್ತಾರೆ ಇದಕ್ಕೆ. ಸೊ ಯಾಕಂತಂದ್ರೆ ಒಳ್ಳೊಳ್ಳೆ ಎಕ್ಸಾಮ್ನಾಗ ಹೇಳ್ತಾನೆ ನೋಡ್ರಿ. ಇದೇನೈತಿ, ವ್ಯಕ್ತಿಯನ್ನು ಅರಿತುಕೊಳ್ಳಲು ವ್ಯಕ್ತಿಯನ್ನು ಅರಿತುಕೊಳ್ಳಲು ಅಧ್ಯಯನ ಮಾಡುವ ಒಂದು ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೇವೆ. ಇಲ್ಲೇನಂತಂದ್ರೆ ಕನಸು ವಿಶ್ಲೇಷಣೆ ಮಾಡುವುದಾಗಿರ್ಬೋದು ಅಥವಾ ಮಂಪರು ಪರೀಕ್ಷೆಯ ವಿಧಾನ ಆಧಾರಿತವಾಗಿರ್ಬೋದು. ಇದನ್ನು ಮಂಪರು ಪರೀಕ್ಷೆಯಲ್ಲಿ ಮಾಡ್ಬೋದು ಅಥವಾ ಕನಸು ವಿಶ್ಲೇಷಣೆ ಮಾಡೋದ್ರ ಮೂಲಕನೂ ಈ ಮನೋವಿಶ್ಲೇಷಣೆಯನ್ನು ಮಾಡ್ತಾರೋ. ಸೊ ಹಾಗಾದ್ರೆ ಮನೋವಿಶ್ಲೇಷಣೆ ವಿಧಾನದ ಪ್ರತಿಪಾದಕರು ಯಾರಂದ್ರೆ ವೆರಿ ಇಂಪಾರ್ಟೆಂಟ್, ನಿಮಗರಿಗೆ ಗೊತ್ತೈತಿ ಯಾರವರು? ಸಿಗ್ಮಂಡ್ ಫ್ರಾಯ್ಡ್ ಅವ್ರನ್ನ ಏನಂತ ಕರಿತೇವೆ ನಾವು? ಮನೋವಿಶ್ಲೇಷಕ ಸಿದ್ಧಾಂತದ ಪ್ರತಿಪಾದಕರು ಅಂತ ಕರಿತೇವೆ. ಹಾಗಾದ್ರೆ ಮನೋವಿಶ್ಲೇಷಣೆ ಸಿದ್ಧಾಂತ ಒಳಗೆ 3 ಪ್ರತಿಪಾದನೆಯನ್ನು ಅವ್ರು ಮಾಡ್ತಾರೆ. ಸಿದ್ಧಾಂತ ಒಳಗೆ ಏನಂತಂದ್ರೆ ಪ್ರಜ್ಞಾ ವ್ಯವಸ್ಥೆ, ಅರೆ ಪ್ರಜ್ಞಾ ವ್ಯವಸ್ಥೆ, ಅಪ್ರಜ್ಞಾ ವ್ಯವಸ್ಥೆ ಅಂತ 3 ವಿಧಾನಗಳನ್ನ ಮಾಡ್ತಾರೆ. ಹಾಗಾದ್ರೆ ಈ 3 ವಿಧಾನವನ್ನು ಮಾಡಿದ್ರೆ ಸಿಗ್ಮಂಡ್ ಫ್ರಾಯ್ಡ್. ಹಾಗಾದ್ರೆ ಕೇಳ್ಬೋದು ಎಕ್ಸಾಮ್ನಾಗ, ಸಿಂಪಲ್ ಕ್ವಶನ್ ಒಂದು ನಿಮಗೆ ಆಲ್ರೆಡಿ ಇದು ರಿಪೀಟ್ ಗೊತ್ತೇ ಇರ್ತೈತೆ ಬಿಡ್ರಿ. ಸೊ ನಾ ಇದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗ್ತೈತೆ ನಿಮ್ಗೆ. ಸೊ ಈ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಏನಂತಂದ್ರೆ ಇದನ್ನ ಕಾನ್ಸೆಪ್ಟ್ ತಿಳ್ಕೊಬೇಕು ನೀವು. ಏನಂತಂದ್ರೆ ಪ್ರಜ್ಞಾ ವ್ಯವಸ್ಥೆ ಅಂದ್ರೆ ಕಾನ್ಸಿಯಸ್ನೆಸ್ ಅಂದ್ರೆ ನೀವು ಸುತ್ತಮುತ್ತಲಿನ ಎಲ್ಲ ಪ್ರಚೋದನೆಗಳಿಗೆ ಸ್ಪಂದಿಸುವ ಮಾನಸಿಕ ಸ್ಥಿತಿಯನ್ನು ನಾವೇನಂತ ಕರಿತೀವಿ? ಪ್ರಜ್ಞಾ ವ್ಯವಸ್ಥೆ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ನಾವು ಡೆಫಿನಿಷನ್ ನೆನಪಿಟ್ಕೋದಕ್ಕಿಂತ ಅದ್ರ ಕಾನ್ಸೆಪ್ಟ್ ನೆನಪಿಟ್ಕೋದು ಬಹಳ ಇಂಪಾರ್ಟೆಂಟ್ ಆಗೈತೆ. ಯಾಕಂತಂದ್ರೆ ಈಗ ನಾವು ಕಾನ್ಸೆಪ್ಟ್ ಹೆಂಗೆ ನೆನಪಿಟ್ಕೋಬೇಕಂದ್ರೆ, ಈಗ ಒಂದು ಸ್ಕೂಲ್ನಾಗ ಇರ್ತೇವೆ ಅಲ್ಲಿ ಒಂದು ಹುಡುಗ ಇರುತ್ತೆ. ಆ ಹುಡುಗನ ನಾವು ಅಬ್ಸರ್ವ್ ಮಾಡ್ತಿರ್ತೇವೆ. ಅವು ಕ್ಲಾಸ್ನಾಗ ಅವು ಅದಾನೋ ಇಲ್ಲೋ, ಇದು ನಾವು ಕ್ಯಾಜುವಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ತೊಗೊಳತ್ತೇನೆ. ಹಂಗೆ ನಾವು ತಿಳ್ಕೋ ಸಂಬಂಧ ಸುತ್ತಮುತ್ತಲಿನ ಎಲ್ಲ ಪ್ರಚೋದನೆಗಳಿಗೆ ಸ್ಪಂದಿಸುವ ವಿಧಾನ ಅಂದ್ರೆ ಅಲ್ಲಿ ಒಂದು 2-3 ಸನ್ನಿವೇಶಗಳನ್ನ ನಾವು ಹುಡುಗ ಕೇಳಿದ್ರು ನಾವು ಗೊತ್ತಿತ್ತಂದ್ರೆ ಅವನು ಕಾನ್ಸಿಯಸ್ನೆಸ್ ಅದಾನು, ಇಲ್ಲೇ ಅದಾನು, ಅವನು ಪ್ರಜ್ಞಾ ವ್ಯವಸ್ಥೆ ಒಳಗೆ ಅದಾನು ಅಂತ ನಾವು ಅವನನ್ನು ಗುರುತಿಸ್ಬೋದು. ಇನ್ನೊಂದು ಅರೆ ಪ್ರಜ್ಞಾ ವ್ಯವಸ್ಥೆ ಒಳಗೆ ಮನೋವಿಶ್ಲೇಷಣೆಯನ್ನು ಹೆಂಗೆ ಮಾಡ್ಬೋದು ಅಂತಂದ್ರೆ ಆ ಹುಡುಗ ಇಲ್ಲೇ ಕ್ಲಾಸ್ನಾಗ ಅದಾನೋ ಇಲ್ಲೋ, ಅಲ್ಲಿ ಸಣ್ಣ ಕ್ಲಾಸ್ ಒಳಗೆ ನನ್ನ ಕ್ಲಾಸು ಕೇಳತಾನು ಅಥವಾ ಅಲ್ಲಿ ಬಾಜುಕ್ನವ್ರ ಜೊತೆ ಏನು ಹೊರಗೆ ನಡೆಯತೈತಿ ಕಿಟಕಿ ಒಳಗೆ ಅದನ್ನೂ ಇಲ್ಲ, ಅವನು ಅಬ್ಸರ್ವ್ ಮಾಡ್ತಿರ್ತಾನೆ. ಸೊ ಅದ್ರೊಳಗೆ ಎಲ್ಲದ್ರೊಳಗೆ ಇನ್ವಾಲ್ವ್ ಅದಾನೋ ಒಂದು ವಿಶ್ಲೇಷಣೆ, ಹಂಗೆ ಎಕ್ಸಾಂಪಲ್ ಇದು. ಸೊ ಅರೆ ಪ್ರಜ್ಞಾ ವ್ಯವಸ್ಥೆ ಅಂತಂದ್ರೆ ಒಂದೇ ಪ್ರಚೋದನೆಗೆ ಸ್ಪಂದಿಸುವ ಮಾನಸಿಕ ಸ್ಥಿತಿ ಅಂತ ಕರಿತೀವಿ. ಈಗ ನೀ ಏನು ಕೇಳಿದ್ರೆ ಅದಕ್ಕೆ ಸಿಂಪಲ್ ಒಂದೇ ಉತ್ತರ ಕೊಡ್ತಾರೆ ಅವ್ರು. ಅದನ್ನ ಅವ್ರನ್ನ ಏನಂತ ಕರಿತೀವಿ ನಾವು? ಮಾನಸಿಕ ಸ್ಥಿತಿ. ಹಂಗೆ ಕ್ಯಾಜುವಲ್ ಇದು ಕ್ಲಾಸ್ನಾಗ ಒಂದು ಹಂಗೆ ತೊಗೊಂಡು ಈಗ ಹುಡುಗ ಅಲ್ಲಿ ಎರಡು ಸನ್ನಿವೇಶಗಳು ನಡೆಯತ್ತಾವ ಅಂತಂದ್ರೆ ಅವ್ನಿಗೆ ಯಾವ್ದಾರು ಒಂದು ಗೊತ್ತಿರೋದು. ಸೊ ಆ ಸನ್ನಿವೇಶ ಅಂದ್ರೆ ಅರೆ ಪ್ರಜ್ಞಾ ವ್ಯವಸ್ಥೆ ಅಂತಂದು ಕರಿತೀವಿ ನಾವು. ಇದನ್ನು ಅರೆ ಪ್ರಜ್ಞಾ ವ್ಯವಸ್ಥೆ ಅಂತ ಕರಿತೀವಿ. ಆ ವ್ಯಕ್ತಿಯನ್ನು ಇಲ್ಲಿ ಆ್ಯಕ್ಚುಲಿ ಇದನ್ನು ಹಿಂಗೆ ಮಾಡೋದಂದ್ರೆ ಪ್ರಜ್ಞಾ ವ್ಯವಸ್ಥೆಯಲ್ಲಿ ಅಧ್ಯಯನ ಮಾಡೋದು ಬೇರೆ ಇರ್ತೈತಿ. ಇದನ್ನು ಅರೆ ಪ್ರಜ್ಞಾ ವ್ಯವಸ್ಥೆ, ವ್ಯಕ್ತಿಯನ್ನು ಅರೆ ಪ್ರಜ್ಞಾ ವ್ಯವಸ್ಥೆಗೆ ಓದು ಅಧ್ಯಯನ ಮಾಡೋದು ಅಂತ ಕರಿತೀವಿ. ಇದನ್ನು ವೈಜ್ಞಾನಿಕ ಅಧ್ಯಯನ ಹೆಂಗಿರ್ತೈತಿ ಇದನ್ನು ನಾನು ಕ್ಯಾಜುವಲ್ ಆಗಿ ನಿಮಗೆ ಎಕ್ಸಾಂಪಲ್ಸ್ ಹೇಳ್ತೀನಿ. ಇನ್ನು ಪ್ರಜ್ಞಾ ವ್ಯವಸ್ಥೆ ಅಂತಂದ್ರೆ ಅನ್ಕಾನ್ಸಿಯಸ್ನೆಸ್ ಅಂದ್ರೆ ಅವಂಗೆ ಅನ್ಕಾನ್ಸಿಯಸ್ ಮಾಡಿದ ಅಂತಂದ್ರೆ ಅಪ್ರಜ್ಞಾ ವ್ಯವಸ್ಥೆಗೆ ಹೋಗ್ಬಿಟ್ಟು ಅಂತ ತಿಳ್ಕೊರಿ. ಅಪ್ರಜ್ಞಾ ವ್ಯವಸ್ಥೆಗೆ ಅವನು ಯಾವುದೇ ಪ್ರಚೋದನೆಯನ್ನು ಸ್ಪಂದಿಸಿದ ಮಾನಸಿಕ ಸ್ಥಿತಿ ಅಂತ ಕರಿತೀವಿ. ಅಂದ್ರೆ ಅವ್ನು ಯಾವುದೇ ಇದನ್ನು ನಮಗೆ ಸ್ಪಂದನೆಯನ್ನು ಮಾಡೋಂಗಿಲ್ಲ. ಅಂದ್ರೆ ಅನ್ಕಾನ್ಸಿಯಸ್ದಾಗ ಹೋದನು ಅವನಿಗೆ ನಾವೇನು ಮಾಡ್ಬೋದು? ಅವನು ಮನೋವಿಶ್ಲೇಷಣೆಯನ್ನು ಮಾಡ್ಬೋದು. ಸೊ ಇದು ಅನ್ಕಾನ್ಸಿಯಸ್ನೆಸ್ ಮಾಡೋದು ನೀವು ಒಂದು ಇದ್ರೊಳಗೆ ನೋಡಿರ್ಬೋದು. ಸೊ ನೆಕ್ಸ್ಟ್ ಏನೈತಿ? ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ಸೊ ಸಮೀಕ್ಷಾ ವಿಧಾನ ಅಂತಂದ್ರೆ ದತ್ತಾಂಶಗಳನ್ನ ಸಂಗ್ರಹಿಸುವುದು ಮತ್ತು ಅದರ ಅರ್ಥ ವಿವರಣೆಗಳನ್ನ ಒಳಗೊಂಡಿದೆ. ಈ ಸಮೀಕ್ಷಾ ವಿಧಾನದೊಳಗೆ ಏನೈತಿ? ಈಗ ಯಾವ ರೀತಿ ನಾವು ಅವನ್ನ ಅಂದ್ರೆ ಸೊ ಈಗ ಅವಂಗ ಯಾವ ರೀತಿ ಅವನ್ನ ಸಮೀಕ್ಷೆ ಮಾಡೋದು. ಹಾಗಾದ್ರೆ ಇಲ್ಲಿ ಇದು ಆಸ್ತಿ ಮನೋಭಾವಗಳನ್ನು ಸಂಗ್ರಹಿಸುವುದು, ಆಸಕ್ತಿ ಮನೋಭಾವಗಳನ್ನ ಸಂಗ್ರಹಿಸ ಅವನ ಆಸಕ್ತಿಗಳು ಏನದಾವ ಅಂತಂದ್ರೆ, ಸೊ ಇಲ್ಲಿ ನಾವು ಬೆಸ್ಟ್ ಎಕ್ಸಾಂಪಲ್ ನಾವು ಇದಕ್ಕೆ ಉದಾಹರಣೆಗಳನ್ನ ತಗೋತೀವಿ. ಪ್ರಶ್ನಾವಳಿ ಅಂದ್ರೆ ಒಂದು ವಿದ್ಯಾರ್ಥಿಯನ್ನ ಅವನ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವ್ನಿಗೆ ಯಾವ ರೀತಿ ಆಸಕ್ತಿ ಐತೋ ಇಲ್ಲೋ, ಆ ಪಾಠದೊಳಗೆ ಅವ್ನಿಗೆ ಆಸಕ್ತಿ ಐತಿಲ್ಲೋ ಅನ್ನೋದು ಅವನ ಬಗ್ಗೆ ತಿಳ್ಕೋದು. ಇದನ್ನ ನಾವು ಸಮೀಕ್ಷಾ ವಿಧಾನ ಅಂತ ಕರಿತೀವಿ. ಇದರ ಸಂದರ್ಶನ ಮಾಡೋದು, ಅವನ ಜೋಡಿ ನಾವು ಅವ್ನಿಗೆ ಇಂಟರ್ವ್ಯೂ ತೊಗೊಂಡು ಅವ್ನಿಗೆ ಯಾವ ರೀತಿ ಅವ್ನು ಹೆಂಗೆ ಮಾಡೋದು, ನಾನು ಅವನ ಪ್ರಾಬ್ಲಮ್ಸ್ ಏನು ಅದನ್ನು ಕೇಳ್ಕೊಬೋದಲ್ಲ ಇದ್ರೊಳಗೆ. ಆಮೇಲೆ ಅವನಿಗೆ ಸಮೀಕ್ಷೆ ಧಾರಣೆ ಮಾಡೋದ್ರ ಮೂಲಕ ಇವನ್ನ ದಾಖಲೆಯನ್ನು ಮಾಡ್ಬೋದು. ನಾವು ಏನು ಮಾಡ್ಬೋದು? ಇವನ್ನ ದಾಖಲೆಯನ್ನು ಮಾಡ್ಕೋಬೋದು. ಸೊ ಇದು ಸಮೀಕ್ಷಾ ವಿಧಾನ ಆಗಿರ್ತೈತಿ. ಇದು 5ನೇ ವಿಧಾನ ಅಂತ ಕರಿತೀವಿ. ಇನ್ನು 6ನೇ ವಿಧಾನವನ್ನು ನಾನು ಇಲ್ಲಿ ಹಾಕಿಲ್ಲ, ಬಟ್ 6ನೇ ವಿಧಾನ ಯಾವುದಂತಂದ್ರೆ ಯಾವುದು? ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ ಅಂತ ಕರಿತೀವಿ. ಇದ್ರ ಬಗ್ಗೆ ಕ್ಯಾಜುವಲ್ ಆಗಿ ನಿಮಗೆ ಗೊತ್ತೈತಿ ವ್ಯಕ್ತಿ ಅಧ್ಯಯನ ಅಂತೇಳಿ. ಹಾಗಾದ್ರೆ ವ್ಯಕ್ತಿ ಅಧ್ಯಯನವನ್ನು ಏನಂತ ಕರಿತೀವಿ ನಾವು? 1 ಸೆಕೆಂಡ್ ಇಲ್ರಿ.
ಸೊ ವ್ಯಕ್ತಿ ಅಧ್ಯಯನವನ್ನು ನಾವು ವ್ಯಕ್ತಿ ಅಧ್ಯಯನ ಮಾಡೋದನ್ನು ನಾವು ನೋಡ್ತೇವೆ ಇಲ್ಲಿ. ಹಾಗಾದ್ರೆ ವ್ಯಕ್ತಿ ಅಧ್ಯಯನ ಐತ್ಲಾ, ಈ ವ್ಯಕ್ತಿ ಅಧ್ಯಯನ ಒಳಗೆ ನಮಗೇನಂತಂದ್ರೆ ಈ ವ್ಯಕ್ತಿ ಅಧ್ಯಯನವನ್ನು ನಾವು ಒಂದು ಸೆಕೆಂಡ್ ಇಲ್ರಿ, ಹಂಗೆ ಒಂದು ಸೆಕೆಂಡ್ ಹೋಲ್ಡ್ ಮಾಡಿ. ಈಗ ನೋಡ್ರಿ ಏನಂತಂದ್ರೆ ಸೊ ವ್ಯಕ್ತಿ ಅಧ್ಯಯನವನ್ನು ನಾವು ನೋಡತ್ತಿದ್ದು, ವ್ಯಕ್ತಿ ಅಧ್ಯಯನವನ್ನು 6ನೇ ವಿಧಾನವನ್ನು ಏನಂತ ಕರಿತೀವಿ ನಾವು, ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ DFT ಬುಕ್ಸ್ ಅವರು ಇದನ್ನು ವ್ಯಕ್ತಿ ಅಧ್ಯಯನವನ್ನು ಮಂಡನೆ ಮಾಡ್ತಾರೆ. ಹಾಗಾದ್ರೆ ವ್ಯಕ್ತಿ ಅಧ್ಯಯನ ಅಂದರೆ ಏನು? ಈಗ ವ್ಯಕ್ತಿ ಅಧ್ಯಯನ ಏನಂದ್ರೆ ಈಗ ಒಬ್ಬ ವ್ಯಕ್ತಿಯ ಸಮಸ್ಯಾತ್ಮಕ ಒಳಗಿರ್ತಾನೆ, ಅಂದರೆ ಒಂದು ವಿದ್ಯಾರ್ಥಿ ಅವ್ನಿಗೆ ಏನೋ ಒಂದು ಒಳಗಡೆ ಅವ್ನ ಸಮಸ್ಯೆಗಳಿರ್ತಾವೆ. ಸೊ ಅವ ಬಾಲಾಪರಾಧಿ ಆಗಿರ್ಬೋದು, ಅಥವಾ ಅವ್ನಿಗೆ ಒಳಗೆ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮತ್ತು ಅವ್ನಿಗೆ ಏನೋ ಓದಲಿಕ್ಕೆ ಇಂಟ್ರೆಸ್ಟೇ ಇರದೇ ಇರ್ಬೋದು. ಅವ್ನಿಗೆ ಒಳಗಡೆ ಇರ್ತಕ್ಕಂಥ ಅವುಗಳನ್ನ ನಾವು ಅವನ್ನ ಕೇಸ್ ಸ್ಟಡಿ ಮಾಡೋದ್ರ ಮೂಲಕ, ಅವನ ಅಧ್ಯಯನ ಮಾಡೋದ್ರ ಮೂಲಕ ಅದನ್ನು ಅವನ ಪ್ರಾಬ್ಲಮ್ಸ್ಗಳನ್ನ ನೋಟ್ ಮಾಡೋದನ್ನು ನಾವೇನಂತ ಕರಿತೀವಿ, ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಹಾಗಾದ್ರೆ ನಾನು ಇನ್ನೊಂದು ಸಲ ಇದನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡ್ತೇನೆ. ಇಲ್ಲಿ ಒಂದು ಸ್ವಲ್ಪ ಯಾರ್ಯಾರು ಏನೇನು ಮಂಡನೆ ಮಾಡಿದಾರೋ ಯಾವ್ಯಾವ ವಿಧಾನದ ಬಗ್ಗೆ ಅಂತ ನಿಮಗೆ ಹೇಳ್ತೇನೋ. ವ್ಯಕ್ತಿ ಅಧ್ಯಯನವನ್ನು ಯಾರು ಅಂತ ಹೇಳಿ ನಾನು DFD ಬುಕ್ಸ್ ಅವರು ಅದನ್ನು ಏನು ಮಾಡಿದಾರೋ, ಅಧ್ಯಯನವನ್ನು ವಿಶ್ಲೇಷಣೆ ಮಾಡಿದರು. ಆಮೇಲೆ ಮನೋವಿಶ್ಲೇಷಣಾ ವಿಧಾನವಾದ ಯಾರು ಪ್ರತಿಪಾದನೆ ಮಾಡಿದಾರೋ, ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಮಾಡಿದರು. ಇನ್ನು ಪ್ರಯೋಗಾತ್ಮಕ ಆಯಿತು. ಇನ್ನು ವೀಕ್ಷಣಾ ವಿಧಾನವನ್ನು ನಿಮ್ಗೆ ಗೊತ್ತೈತಿ, ವೀಕ್ಷಣಾ ವಿಧಾನವನ್ನು ಯಾರು ಮಾಡಿದಾರೆ ಅಂತಂದ್ರೆ ಸೊ ಇವ್ರನ್ನ JB ವ್ಯಾಟ್ಸನ್ ಅವರು ಅಂತ ಹೇಳಿ. ಯಾರು? JB ವ್ಯಾಟ್ಸನ್ ಅವರು ಇದರದ್ದು ಪ್ರತಿಪಾದನೆಯನ್ನು ಮಾಡಿದರು, ವೀಕ್ಷಣಾ ವಿಧಾನವನ್ನು. ಈ ವೀಕ್ಷಣಾ ವಿಧಾನ ಒಳಗೆ 3 ಥರ ವಿಧಾನಗಳು ಬರ್ತಾವೆ. ಹಾಗಾದರೆ ಯಾವುದು? ಒಂದು ಸ್ವಾಭಾವಿಕ, ಇನ್ನೊಂದು ನಿಯಂತ್ರಿತ, ಇನ್ನೊಂದು ಸಹಭಾಗಿತ್ವ ಅಂತ ಕರಿತೇವೆ. ಅಂದರೆ ಸಹಭಾಗಿತ್ವ ಒಂದು ಸ್ವಾಭಾವಿಕ 4, ಒಂದು ಸ್ವಾಭಾವಿಕ, ಒಂದನೇದು ಸ್ವಾಭಾವಿಕ, ಎರಡನೇದು ನಿಯಂತ್ರಿತ, ಅಂದರೆ ಮೂರನೇದು ಸಹಭಾಗಿತ್ವ, ಮೂರನೇದೇನು ಸಹಭಾಗಿತ್ವ, ಇನ್ನೊಂದು 4ನೇದು ಅಸಹಭಾಗಿತ್ವ ಅಂತ ಕರಿತೇವೆ. ಕ್ಲಿಯರ್ ಆಯಿತು? ಒಂದನೇದು ಸ್ವಾಭಾವಿಕ, ನಿಯಂತ್ರಿತ, ಸಹಭಾಗಿತ್ವ, ಅಸಹಭಾಗಿತ್ವ, 4 ವಿಧಾನಗಳಲ್ಲಿ ವೀಕ್ಷಣಾ ವಿಧಾನವನ್ನು ಮಾಡ್ತೀವಿ. ಸೊ ಆಮೇಲೆ ನೆಕ್ಸ್ಟು ಇದು ಅಂತರಾವಲೋಕನವನ್ನು ಪ್ರತಿಪಾದನೆ ಮಾಡಿದವ್ರು ಯಾರು ಅಂತ ಕೇಳಿದೆವು ನಾವು, ಅವ್ರನ್ನ ಟಿಚ್ನರ್ ಅಂತ ಕರಿತೀವಿ. ಯಾರು? ಟಿಚ್ನರ್ ಅಂತ ಕರಿತೀವಿ. ಟಿಚ್ನರ್ ಅವರು ಇದರದ ಏನು ಮಾಡಿದಾರೋ, ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಕ್ಲಿಯರ್ ಆಯ್ತು ಎಲ್ಲರಿಗೂ? ಸೊ ಇನ್ನು ನೆಕ್ಸ್ಟು ನಮಗೆ ಲಾಸ್ಟು ಇನ್ನು ನಾವು ಅಷ್ಟು 6 ವಿಧಾನವನ್ನು ನೋಡಿದು. ಇನ್ನು ನಮಗೆ ಮನೋವಿಜ್ಞಾನದ ಪಂಥಗಳನ್ನು ಸ್ವಲ್ಪ ನೋಡಿಬಿಡ್ದು. ಹಾಗಾದ್ರೆ ಪ್ರಾಚೀನತೆಯಿಂದ ಪ್ರಸ್ತುತವರೆಗೆ ಏನಾಯ್ತು ಅಂತಂದ್ರೆ ಈ ಮನೋವಿಶ್ಲೇಷಣೆಯನ್ನು ಮಾಡ್ಕೊತ ಬಂದಾರೆ, ಪಂಥಗಳನ್ನ ಮಾಡ್ಕೊತ ಬಂದಾರೆ. ಹಾಗಾದ್ರೆ ಆ ಪಂಥಗಳು ಯಾವ್ಯಾವು? ಹಾಗಾದ್ರೆ ಇವು ವೆರಿ ಇಂಪಾರ್ಟೆಂಟ್. ರಚನಾತ್ಮಕ ಪಂಥ. ಇಲ್ಲಿ ನೋಡ್ರಿ, ನಾಳೆ ಇವನು ಎಕ್ಸಾಮ್ನಾಗ ಹೆಂಗೆ ಕೇಳ್ಬೋದು ಅಂತಂದ್ರೆ ಇದು ಸರಿ, ಇದು ತಪ್ಪು ಅಂತ ಕೇಳ್ಬೋದು. ಹಾಗಾದ್ರೆ ಒಂದು 3 ನಾನು ಕಾನ್ಸೆಪ್ಟ್ ನಿಮ್ಗೆ ಹೇಳ್ತೇನೆ. ಅದ್ರಾಗ ಯಾವುದು ಹೆಂಗೆ ನೆನ್ಪಿಡೋದು ಅಂತ ಒಂದು ಹೇಳ್ಬಿಡ್ತೇನೆ. ಸೊ ಅದ್ರಾಗ ಒಂದು ಟ್ರಿಕ್ಸ್, ಹಂಗೆ ಟ್ರಿಕ್ಸ್ ಹೇಳ್ತೇನೆ. ಆಮೇಲೆ ನಾವು ಗೆಸ್ಸಿಂಗ್ ಮಾಡ್ಬೋದು, ಗೆಸ್ಸಿಂಗ್ ಮಾಡಿ ಮೈನಸ್ ಮಾಡ್ಕೊತ ಬರ್ಬೋದು. ಇದು KE ಒಳಗೆ ಗೆಸ್ಸಿಂಗ್ ಮೆಥಡ್ ಅಂತಂದ್ರೆ ಗೊತ್ತಾಗ್ಬಿಡ್ತೈತೆ ಎಲ್ಲರಿಗೂ. ಗೆಸ್ಸಿಂಗ್ ಮೆಥಡ್ ಅಂತಂದ್ರೆ ಇದನ್ನು ಎಲಿಮಿನೆಂಟ್ ಮೆಥಡ್ ಅಂತಲೂ ಕರೀತಾರೆ. ಹಾಗಾದ್ರೆ ರಚನಾತ್ಮಕ ಪಂಥದವ್ರು ಯಾರ್ಯಾರು ಮಂಡನೆ ಮಾಡಿದ್ದಾರೆ ಅಂದ್ರೆ ವಿಲ್ಹೆಲ್ಮುಂಟ್ ಮತ್ತು ಟಿಚ್ನರ್ ಅವರು ಈ ಥರದ ಪಂಥದ ಪ್ರತಿಪಾದಕರು. ಸೊ ಇನ್ನು ನೆಕ್ಸ್ಟು ಕ್ರಿಯಾತ್ಮಕ ಪಂಥದಲ್ಲಿ ಯಾರ್ಯಾರು ಬರ್ತಾರೋ, ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಬರ್ತಾರೋ. ಸೊ ಇವ್ರನ್ನ ಎರಡನ್ನೂ ನೆನ್ಪಿಟ್ಕೋರಿ. ರಚನಾತ್ಮಕ ಪಂಥ ಯಾರು? ವಿಲ್ಹೆಲ್ಮುಂಟು, ಟಿಚ್ನರು. ಆಮೇಲೆ ಕ್ರಿಯಾತ್ಮಕ ಪಂಥದ ಯಾರು? ವಿಲಿಯಂ ಜೇಮ್ಸು ಅಂಡ್ ಜಾನ್ ಡೂಯಿ ಅವರು ಬರ್ತಾರೆ. ಇನ್ನು ಗೆಸ್ಟಾಲ್ಟ್ ಪಂಥ ಅಂತ ಕರಿತೇವೆ. ಗೆಸ್ಟಾಲ್ಟ್ ಪಂಥ ಕೋಲರ್ ಮತ್ತು ವಾರ್ತ್ಮಿಯರು ಕಾಟ್ಲಾಪ್ ಲೆವಿನ್ ಅಂತ ಬರೀತಾರೆ. ಸೊ ಹಾಗಾದ್ರೆ ಇವರು. ಇನ್ನು ಮಾನವತಾವಾದಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಂತೈತಿ, ಅಂತಂದ್ರೆ ಮಾಸ್ಲೋ. ಹಾಗಾದ್ರೆ ಮಾನವತಾವಾದಿ ಯಾರು? ಅಬ್ರಾಮ್ ಮಾಸ್ಲೋ. ಇದನ್ನೊಂದು 2 ನೆನ್ಪಿಟ್ಕೋರಿ ನೀವು. ಹಾಗಾದ್ರೆ ಮುಂದಿನ ಎಲ್ಲ ಬರ್ತಾವೆ. ಈಗ ನಿಮ್ಗೆ ಸಿಗ್ಮಂಡ್ ಫ್ರಾಯ್ಡ್ ಎಲ್ಲರಿಗೂ ಗೊತ್ತೈತಿ. ಇನ್ನು ನೋಡ್ರಿ, ಮಾನವತಾವಾದಿ ಪಂಥ ಒಳಗೆ ಅಬ್ರಾಮ್ ಮಾಸ್ಲೋ ಅವ್ರು ಬರ್ತಾವ್ರು. ನಿಮ್ಗೆ ಅದು ಮಾಸ್ಲೋ ಹಿಂಗೆ ನೆನ್ಪಿಟ್ಕೋರಿ. ಕಾರ್ಲ್ ರೋಜರ್ ಅವ್ರು ಬರ್ತಾರೋ. ಇನ್ನು ಮನೋವಿಶ್ಲೇಷಣಾ ಪಂಥದೊಳಗೆ ಯಾರು ಬರ್ತಾರೋ? ಸಿಗ್ಮಂಡ್ ಫ್ರಾಯ್ಡ್ ಅವ್ರು ಬರ್ತಾರೋ. ವರ್ತನಾವಾದಿ ಒಳಗೆ ವ್ಯಾಟ್ಸನ್. ಹಿಂಗೆ ಇವ್ರದ್ದೊಂದು 2 ಹೆಸರು ನೆನ್ಪಿಟ್ಕೊಂಡ್ಬಿಟ್ರೆ ಪಾವ್ಲೋ ಅನ್ನ ಬರ್ತೈತೆ ನೋಡ್ರಿ ಇಲ್ಲಿ, ಪಾವ್ಲೋ. ಹಾಗಾದ್ರೆ ಪಾವ್ಲೋ, ಸ್ಕಿನ್ನರು, ತಾರಂಡೈಕು, ಗುತ್ರಿ ಮತ್ತು ಮ್ಯಾಕ್ಡ್ಯೂಗಲ್ ಅಂತ ಬರ್ತಾರೆ. ಹಾಗಾದ್ರೆ ಇವನೊಂದು ಅಂದ್ರೆ ಮೇನ್ ಪಾಪ್ಯುಲರ್ ವ್ಯಕ್ತಿಗಳನ್ನ ಇವ್ರನ್ನ ಜಾಸ್ತಿ ಫೋಕಸ್ ಮಾಡೋದು ಎಕ್ಸಾಮ್ನಾಗ. ಹಾಗಾಗಿ ಅವ್ರನ್ನ ನಾನು ಹೆಂಗೆ ನೆನ್ಪಿಟ್ಕೋದು ಅಂತ ಇವ್ರು 3 ನೆನ್ಪಿಟ್ಕೊಂಡ್ರೆ ಅಂತಿಕೋರಿ. 6 ಪಂಥಗಳದ 6 ಪಂಥದ 3 ನೆನ್ಪಿಟ್ಕೋರಿ ಅಂದ್ರೆ ಇನ್ನು 3 ಒಳಗೆ ಒಬ್ಬರದ್ದು ಯಾರು ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗಿ ವಿಲ್ಹೆಲ್ಮುಂಟ್ ಅವ್ರು ನೆನ್ಪಿಟ್ಕೋರಿ, ಅಥವಾ ವಿಲಿಯಂ ಜೇಮ್ಸ್ ಅಥವಾ ಜಾನ್ ಡೂಯಿ
ಇದು ಕ್ರಿಯಾತ್ಮಕ ಪಂಥದವ್ರದ್ದು ಅಂತೇಳಿ ನೆನ್ಪಿಟ್ಕೋರಿ. ಇವ್ನು ನೆನ್ಪಿಟ್ಕೊಂಡ್ರೆ ಗೊತ್ತಾಗ್ಬಿಡ್ತಾವೆ. ಸೊ ಹಾಗಾದ್ರೆ ಇನ್ನು ನೆಕ್ಸ್ಟ್ ಬರೋನು ಇದ್ರೊಳಗೆ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಅನುವಂಶೀಯತೆ ಮತ್ತು ಪರಿಸರ. ಇದು ಜಾಸ್ತಿ ಎಕ್ಸಾಮ್ನಾಗ ಇದ್ರ ಮೇಲೆ ಕ್ವಶನ್ ಪೇಪರ್ ರೈಸ್ ಆಕಾವ. ಇದ್ರ ಮೇಲೆ ಕ್ವಶನ್ ಹೆಂಗೆ ರೈಸ್ ಆಕಾವ ನೋಡ್ರಿ. ಸೊ ಇಲ್ಲೇನಂತಂದ್ರೆ ಕ್ವಶನ್ ಹೆಂಗೆ, ಅನುವಂಶೀಯತೆ ಮತ್ತು ಪರಿಸರ ಅಂತಂದ್ರೆ ಏನು ಅಂದ್ರೆ ಈ ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಯಾವ ರೀತಿ ಪರಿಣಾಮ ಬೀರ್ತಿತ್ತು ಮಕ್ಕಳ ಮೇಲೆ ಅಂತೇಳಿ. ಅನುವಂಶೀಯತೆ ಮತ್ತು ಪರಿಸರಗಳೆರಡು ವ್ಯಕ್ತಿ ಭಿನ್ನತೆ, ಇವ್ನು ನೆನ್ಪಿಟ್ಕೋರಿ ಪಾಯಿಂಟ್ಸ್ಗಳು. ವ್ಯಕ್ತಿ ಭಿನ್ನತೆ, ವ್ಯಕ್ತಿತ್ವ, ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಹಾಗಾದರೆ ನಾ ಕೇಳ್ತಾರೆ ಎಕ್ಸಾಮ್ನಾಗ, ಈ ಕೆಳಗಿನವುಗಳಲ್ಲಿ ಅನುವಂಶತೆ ಮತ್ತು ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಎ ಬಿ ಸಿ ಅಂತ ಕೊಟ್ಬಿಡ್ತಾನೆ. ಎ ಅಂತಂದ್ರೆ ವ್ಯಕ್ತಿ ಭಿನ್ನತೆ, ಬಿ ಅಂತಂದ್ರೆ ವ್ಯಕ್ತಿತ್ವ, ಸಿ ಅಂತಂದ್ರೆ ಬುದ್ಧಿಶಕ್ತಿ ಅಂತ ಕೊಡ್ತಾನೆ. ಹಾಗಾದರೆ ಮೂರು ಇದ್ರ ಮೇಲೆ ಪ್ರಭಾವ ಬೀರ್ತಾವೇನಾ ಅಥವಾ ಇದ್ರೊಳಗೆ ಒಂದು ಯಾವುದೋ ಒಂದು ಕೊಟ್ಬಿಡ್ತಾನೆ, ಇನ್ನೊಂದು ಯಾವುದೋ ಒಂದು ಕೊಟ್ಬಿಡ್ತಾನೆ, ಯಾವುದೋ ಒಂದು ವರ್ಡ್ ಹಾಕಿಬಿಡ್ತಾನೆ. ಆ ವರ್ಡ್ ಹಾಕಿ ಇದ್ರೊಳಗೆ ಅಲ್ಲ ಅಂತ ಕೇಳ್ತಾರೆ. ಯಾವುದು ಅಲ್ಲ ಅಥವಾ ಯಾವುವು ಅಂತ ಕೇಳ್ತಾನೆ. ಎ ಬಿ ಸಿ ಮಾತ್ರ, 3 ಮಾತ್ರ ಸರಿ, 2 ಮಾತ್ರ ಸರಿ, ಸೊ 2 ಸರಿ ಇಲ್ಲ, ಅಷ್ಟು ಸರಿ ಇಲ್ಲ, ಹಿಂಗೆ ಕೊಡ್ತಾನೆ ಕ್ವಶನ್ಸು. ಹಾಗಾದ್ರೆ ಯಾವ್ಯಾವು? ಹಾಗಾದ್ರೆ ಅನುವಂಶತೆ ಮತ್ತು ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳು ವ್ಯಕ್ತಿ ಭಿನ್ನತೆ ಮತ್ತು ವ್ಯಕ್ತಿತ್ವ, ಬುದ್ಧಿಶಕ್ತಿ, ಇವು ಪ್ರಭಾವ ಬೀರುವ ಅಂಶಗಳು. ಅಂದ್ರೆ ವ್ಯಕ್ತಿ ಸುತ್ತಮುತ್ತಲಿನ ಅವನ ಮೇಲೆ ಪ್ರಭಾವ ಬೀರುವ ಅಂಶಗಳು ಪರಿಸರ ಎನ್ನುವರು, ಅಂಶಗಳನ್ನು ಪರಿಸರ ಎನ್ನುವರು. ಹಾಗಾದ್ರೆ ನೆರೆಹೊರೆಯವರು, ಸ್ನೇಹಿತರು, ಪುಸ್ತಕ, ಹವಾಮಾನ ನೋಡ್ಕೋರಿ. ಇವನ್ನ ಏನಂತಂದ್ರೆ ಏನದವು? ಸ್ನೇಹಿತರು. ಹಾಗಾದ್ರೆ ವ್ಯಕ್ತಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವಂದ್ರೆ ಸುತ್ತಮುತ್ತಲಿನ ಪ್ರಭಾವ ಬೀರುವ ಅಂಶಗಳು. ಒಂದು ಸ್ನೇಹಿತರು ಅಕ್ಕರು, ಫ್ರೆಂಡ್ಸು, ಆಮೇಲೆ ಪುಸ್ತಕ ಆಕೈತಿ, ಆಮೇಲೆ ಹವಾಮಾನ ಆಕೈತಿ, ಇನ್ನೊಂದು ಆಹಾರ ಇತ್ಯಾದಿ. ಇವು ಪರಿಸರವು ಕೂಡ ವ್ಯಕ್ತಿತ್ವ, ವ್ಯಕ್ತಿ ಭಿನ್ನತೆ, ಬುದ್ಧಿಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇದ್ರ ಮೂಲೊಳಗೆ ಅವು 3 ಇವು ಬರ್ತಾವೆ: ಸ್ನೇಹಿತರು, ಪುಸ್ತಕ, ಹವಾಮಾನ, ಆಹಾರ ಇತ್ಯಾದಿ ಇವು ಬರ್ತಾವೆ. ಸೊ ಹಾಗಾದ್ರೆ ನಾವು 3 ಇಂಪಾರ್ಟೆಂಟ್ ನೆನಪಿರಬೇಕು. 3 ಇಂಪಾರ್ಟೆಂಟ್ ಯಾವ ಅಂತಂದ್ರೆ ಇಲ್ಲ ನೋಡ್ರಿ. ಸೊ ಯಾವ್ಯಾವು? ಒಂದು ಫಸ್ಟು ವ್ಯಕ್ತಿಯ ವ್ಯಕ್ತಿತ್ವ, ವ್ಯಕ್ತಿ ಭಿನ್ನತೆ ಮತ್ತು ಬುದ್ಧಿಶಕ್ತಿ, ಇವು 3 ಕಾನ್ಸೆಪ್ಟ್ ನೆನ್ಪಿಡ್ಬೇಕು. ಸೊ ಹಾಗಾದ್ರೆ ಇನ್ನು ನೆಕ್ಸ್ಟ್ ಏನು ನೋಡ್ರಿ, ಅನುವಂಶತೆ ಅಂದರೆ ಪರಿಸರ ಅಂದ್ರೆ ಕ್ಲಿಯರ್ ಆಯಿತು. ಹಾಗಾದ್ರೆ ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಗೊತ್ತಾಯಿತು. ಹಾಗಾದ್ರೆ ಪರಿಸರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಗೊತ್ತಾಯಿತು. ಹಾಗಾದ್ರೆ ಅನುವಂಶತೆ ಅಂತಂದ್ರೆ ತಂದೆ ತಾಯಿಯ ಗುಣಗಳು ಮುಂದಿನ ಪೀಳಿಗೆಗೆ ಗುಣಾಣುಗಳ ಮೂಲಕ ವರ್ಗಾವಣೆ ಆಗೋದು. ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡತ್ತೀನಿ. ಅದರೊಳಗೆ ಎಷ್ಟು ಚಂದ ಕ್ವಶನ್ ಕೇಳಿದಾನಂತಂದ್ರೆ, ಈ ಕೆಳಗಿನ ಯಾವ ರೀತಿ ತಂದೆ ತಾಯಿಯ ಗುಣಗಳು ಯಾವ ಮೂಲಕ ವರ್ಗಾವಣೆಗೊಳ್ಳುತ್ತವೆ ಅಂತ ಕೇಳಿದಾನು. ಹಾಗಾದ್ರೆ ಅಲ್ಲಿ ವರ್ಡ್ಗಳನ್ನ ಬೇರೆ ವರ್ಡ್ ಕೊಟ್ಟಾನು. ಬಟ್ ವರ್ಣತಂತುಗಳಂತ ಕೊಟ್ಟಾನು, ಮತ್ತು DNA ಕೊಟ್ಟಾನು, RNA ಅಂತ ಕೊಟ್ಟಾನು. ಅತ್ರಾಗ ಈ ಗುಣಾಣುಗಳು ಅಂತ ಒಂದು ವರ್ಡ್ ಕೊಟ್ಟಿದ್ದ. ಹಾಗಾದ್ರೆ ನಾನು ಅಂದ್ಕೊಂಡು ಅನುವಂಶತೆ ಒಳಗೆ ಏನೋ ಬೇರೆ ಅನ್ಸಿರ್ಬೇಕು, ನಾನು ಹಾಕಿನಿ. ಆಮೇಲೆ ಗೊತ್ತಾಯ್ತು ನನಗೂ. ಸೊ ಅದು ಯಾವುದು? ಗುಣಾಣುಗಳು ಅಂಥೇಳಿ. ಹಾಗಾದ್ರೆ ತಂದೆ ತಾಯಿಗಳ ಗುಣಗಳು ಮುಂದಿನ ಪೀಳಿಗೆಗೆ ಯಾವುದ್ರ ಮೂಲಕ? DNA ಮೂಲಕನೂ ಅಲ್ಲ, RNA ಮೂಲಕನೂ ಅಲ್ಲ. ಯಾವುದ್ರ ಮೂಲಕ? ಗುಣಾಣುಗಳ ಮೂಲಕ ವರ್ಗಾವಣೆಗಳಾಗುತ್ತವೆ. ಸೊ ವರ್ಡನ್ನು ಈ ರೀತಿ ವರ್ಡನ್ನು ಹಾಕಿರ್ತಾನೋ. ಸೊ ಈ ವರ್ಡನ್ನು ನೋಡ್ಕೊಂಡಿಟ್ಕೋರಿ, ಗುಣಾಣುಗಳು ಅಂಥೇಳಿ. ಸೊ ನೆಕ್ಸ್ಟ್ ಏನೈತೆ ನೋಡ್ರಿ, ಸೊ ನೆಕ್ಸ್ಟು ಏನೈತೆ ಅಂದ್ರೆ ಅನುವಂಶತೆ ಪ್ರಮುಖ ತತ್ವಗಳು ಅಂತ ಕರಿತೀವಿ. ಸೊ ಇದ್ರ ಮೇಲೆ ಎಕ್ಸಾಕ್ಟ್ ಕ್ವಶನ್ ಕೇಳಿದಾನು. ಇದ್ರ ಮೇಲೆ ಹೆಂಗೆ ಕ್ವಶನ್ ಕೇಳ್ತಾನಂತ ನಾನು ಹೇಳ್ತೀನಿ ನೋಡ್ರಿ. ಎಕ್ಸಾಕ್ಟ್ ಕ್ವಶನ್ ಏನು ಕೇಳಿದಾನಂತಂದ್ರೆ, ಅನುವಂಶತೆಯ ತತ್ವಗಳ ಮೇಲೆ 3 ತತ್ವಗಳ ಮೇಲೆ 3 ಕ್ವಶನ್ಸ್ ಆಗಿದಾವೆ. ಹಾಗಾದ್ರೆ ಇದನ್ನ ಹೆಂಗೆ ಕೇಳ್ತಾನಂತಂದ್ರೆ, ಎತ್ತರವಾಗಿರುವ ತಂದೆ ಅಂದ್ರೆ ರೂಪಕ ಪ್ರತಿರೂಪಕ್ಕೆ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರಿತೀವಿ. ಹಾಗಾದ್ರೆ ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಹೇಳಿ ಇದನ್ನ ಹೆಂಗೆ ಕೇಳ್ತಾನೆ ಅಂದ್ರೆ, ಕ್ವಶನ್ ಇಲ್ಲಿ ಇದನ್ನೆಲ್ಲ ಕೊಡಂಗಿಲ್ಲ. ಸೊ ಇಲ್ಲಿ ಕ್ವಶನ್ ಕೊಡೋದು ಇದನ್ನ ಕೊಡ್ತಾನೆ ಕ್ವಶನ್ಸು. ಏನಂತಂದ್ರೆ, ಎತ್ತರವಾಗಿರುವ ತಂದೆ ತಾಯಿಗೆ ಎತ್ತರವಾಗಿರುವ ಮಕ್ಕಳು ಜನಿಸುವುದು, ಕುಬ್ಜ ತಂದೆ ತಾಯಿಗೆ ಕುಬ್ಜ ಮಕ್ಕಳು ಪಡೆಯುವುದು, ಮಕ್ಕಳು ತಮ್ಮ ಪೋಷಕರಂತೆ ಹೋಲುತ್ತಾರೆ. ಅಂದ್ರೆ ಈಗ ಎತ್ತರ ಇಬ್ಬರು ತಂದೆ ತಾಯಿ ಇದ್ರಂದ್ರೆ ಅವ್ರ ಮಕ್ಕಳು ಎತ್ತರ ಇರ್ತಾವೆ, ಕುಬ್ಜವಾಗಿದ್ರಂದ್ರೆ ಅವ್ರ ತಂದೆ ತಾಯಿ ಅವ್ರ ಮಕ್ಕಳು ಕುಬ್ಜನ ಇರ್ತಾವ ಅಂತ ಹೇಳುವಂಥ ತತ್ವ ಯಾವುದು ಅಂತ ಕೇಳ್ತಾನೆ. ಸೊ ಇಲ್ಲಿ ಈ 3 ತತ್ವಗಳನ್ನ ಕೊಡ್ತಾನೆ. ಇದ್ರ ಜೊತೆ ಮತ್ತೊಂದು ಬೇರೆದನ್ನು ಕೊಡ್ತಾನೆ. ಇದು ರೂಪಕ್ಕೆ ಪ್ರತಿರೂಪ ತತ್ವನೂ ಕೊಡ್ತಾನು, ಮತ್ತು ಭಿನ್ನತೆಯ ತತ್ವನೂ ಕೊಡ್ತಾನು, ಸಮಾಶ್ರಯತ ತತ್ವನೂ ಕೊಡ್ತಾನು. ಸೊ 3 ತತ್ವಗಳನ್ನ ಕೊಡ್ತಾನೆ, ಯಾವುದಲ್ಲ ಅಂತ ಕೇಳ್ಬಿಡ್ತಾನೆ. ಸೊ ಇಲ್ಲಿ ಕ್ವಶನ್ ಇದನ್ನ ಹಾಕ್ತಾನು, ಇದನ್ನ ಕೇಳ್ತಾನೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇದು ಯಾವುದು ಗೊತ್ತಾಯ್ತು? ಕ್ಲಿಯರ್ ಆಯ್ತು ಎಲ್ಲರಿಗೂ? ಅಂದ್ರೆ ಯಾವುದಕ್ಕಿದು? ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಕರಿತೀವಿ. ಸೊ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಎಲ್ಲರಿಗೂ. ಸೊ ಇನ್ನೊಂದು ಇದ್ರೊಳಗೆ 2ನೇ ತತ್ವ ಭಿನ್ನತೆಯ ತತ್ವ ಅಂತ ಕರಿತೀವಿ ನಾವು.
ಹಾಗಾದ್ರೆ ಭಿನ್ನತೆಯ ತತ್ವ ಅಂದ್ರೆ ಏನು? ಭಿನ್ನತೆಯ ತತ್ವ ಅಂತಂದ್ರೆ ಸೊ ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ಪ್ರತಿರೂಪದಂತಿರುವುದಿಲ್ಲ ಅಂತಂತ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅದನ್ನ ಎಕ್ಸಾಮ್ನೇ ಹೆಂಗೆ ಕೇಳ್ತಾನಂತಂದ್ರೆ, ಇಬ್ಬರು ತಂದೆ ತಾಯಿಗಳು ಅವರ ಮಗು ಅವರಂತೆ ಹುಟ್ಟಿರುವುದಿಲ್ಲ, ಅದು ಬೇರೆ ರೂಪವಾಗಿರುತ್ತದೆ. ಮತ್ತೆ ಅಲ್ಲಿ ಬೇರೆ ಕಡೆ ಹೋಗ್ಬೇಡ್ರಿ ನೀವು. ಸೊ ಬೇರೆ ಥರ ಆಗಿರ್ತೈತೆ ಅಂತ ಅಂದ್ರೆ ನಿಶ್ಚಿತ ಪ್ರತಿರೂಪದಂತಿರುವುದಿಲ್ಲ ಅಂತ ಇದಂತ. ತಂದೆ ತಾಯಿ ಹಂಗೆ ಇರಂಗಿಲ್ಲ ಅಂತದು. ಹಾಗಾದ್ರೆ ತಂದೆ ಡೌಟ್ ಬಂದ್ಬಿಡ್ತದೆ. ಸೊ ಏನಂತೇಳಿ ಹಂಗೆಲ್ಲ ಆಗಂಗಿಲ್ಲ. ಸೊ ಅದಕ್ಕೆ ವೈಜ್ಞಾನಿಕ ಕಾರಣಗಳದಾವು. ಅದಕ್ಕೆ ಯಾವುದೋ ತತ್ವವಾಗಿರ್ತೈತೆ ಅದು ಭಿನ್ನತೆಯ ತತ್ವವಾಗಿರ್ತೈತೆ. ಇದನ್ನು ಕೇಳಿದಾನೆ ಎಕ್ಸಾಮ್ನಾಗ, ಇದನ್ನು ಕೇಳಿದಾನು. ಒಂದು ಈ ತತ್ವವನ್ನು ಯಾವ ರೀತಿ ತತ್ವ ಆಗಿರ್ತೈತೆ ಅಂತೇಳಿ. ಇನ್ನು ಮೂರನೇ ತತ್ವ ಇದು ಸಮಾಶ್ರಯದ ತತ್ವ ಅಂತ ಹೇಳ್ತೇವೆ. ಅಂದ್ರೆ ದಡ್ಡ ತಂದೆಗೆ, ಇದನ್ನು ರಿಪೀಟ್ ಭಾಳ ಆಗಿತ್ತು ಕ್ವಶನ್ ಇದು. ದಡ್ಡ ತಂದೆ ತಾಯಿ ಬುದ್ಧಿವಂತ ಮಗು ಜನಿಸುವುದು ಅಂದ್ರೆ ದಡ್ಡ ತಂದೆ ತಾಯಿ ಯಾರ ಬುದ್ಧಿವಂತ ಮಗು ಜನಿಸುವುದು, ಪ್ರತಿಭಾವಂತ ತಂದೆ ತಾಯಿಗೆ ಏನೋ ದಡ್ಡ ಮಗು ಜನಿಸುವುದು. ಈ ಗುಣಗಳ ವರ್ಣತಂತುವಿನ ಗುಣಗಳಲ್ಲಿ DNA ಯಲ್ಲಿ ಅಡಗಿರುತ್ತದೆ ಅಂತ ಹೇಳಿದಾನೆ. ಅಂದ್ರೆ ಇದನ್ನೆಲ್ಲ ಇಲ್ಲಿ ಕಾನ್ಸೆಪ್ಟ್ ಏನು ಕೇಳಂಗಿಲ್ಲ. ಇದು ಎಲ್ಲಿ ಅಡಗಿರ್ತೈತೆ ಅಂದ್ರೆ DNA ಒಳಗೆ ಅಡಗಿರ್ತೈತಿ. ಅದನ್ನ ಬಿಡೋನು. ಸೊ ನಮಗೇನ ದಡ್ಡ ತಂದೆ ತಾಯಿಗೆ ಬುದ್ಧಿವಂತ ಮಗು ಹುಡ್ತೈತಿ. ಅಂದ್ರೆ ಬುದ್ಧಿವಂತ ತಂದೆ ತಾಯಿಗೆ ಏನು ಹುಡ್ತಾನೆ, ದಡ್ಡ ಮಗು ಹುಡ್ತಾನೆ. ಇದು ಯಾವುದಕ್ಕೆ ತತ್ವವಾಗಿರ್ತೈತೆ ಅಂದ್ರೆ ಸಮಾಶ್ರಯದ ತತ್ವ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತು ಇದೊಂದು. ಇದನ್ನು ಎಕ್ಸಾಮ್ನೇ ಭಾಳ ಸಲ ಕೇಳಿದನು. ಸೊ ಎರಡನೇದು. ಇನ್ನು ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಯಾವುದಂತಂದ್ರೆ ಇದು ನೋಡ್ರಿ, ಲಾಸ್ಟ್ ಪಾಯಿಂಟು ಇದ್ರೊಳಗೆ. ಆಮೇಲೆ ಜನನದ ಅವಧಿ ಬಗ್ಗೆ ಹೆರಿಡಿಟಿ ಒಳಗೆ ಬರ್ತೈತಿ. ಅನುಶುದ್ಧ ಜನನದ ಅವಧಿ ಬಗ್ಗೆ ಕೇಳ್ತಾನು. ಹಾಗಾದ್ರೆ ಜನನದ ಅವಧಿ ಎಷ್ಟಿರ್ತೈತೆ ಅಂತ ಹೇಳ್ತಾನು. ಸೊ ಇಲ್ಲಿ ಏನಂತಂದ್ರೆ 266 ದಿನಗಳು ಅಥವಾ 38 ವಾರಗಳು ಅಂತ ಕೇಳ್ತಾನೆ. ಇದನ್ನ ಎಕ್ಸಾಮ್ನೇ ಸಿಂಗಲ್ ವರ್ಡ್ನೇ ಕೇಳ್ತಾನೆ. ಜನನದ ಪೂರ್ಣ ಅವಧಿ ಎಷ್ಟು ಅಂತ ಕೇಳ್ತಾನೆ. ಎಷ್ಟು? 266 ದಿನ ಅಂತ ಕರೀತಾರೆ. ಅಥವಾ ಇದನ್ನ 280 ದಿನ ಅಂತಲೂ ಬರ್ಬೋದು. ಸೊ 266 ದಿನ. ಆಮೇಲೆ 38 ವಾರಗಳು, ವಾರ ಒಳಗೆ ಕೊಟ್ಟಂದ್ರೆ 38 ವಾರಗಳು ಒಂದು ಪೂರ್ಣ ಅವಧಿ. ಹಾಗಾದ್ರೆ ಅಂಡಾವಧಿ ಎಷ್ಟು ದಿನ ಅಂದ್ರೆ ಗರ್ಭಾಂಕುರದ ನಂತರದ ದಿನದವರೆಗೆ, ಅಂದ್ರೆ ಗರ್ಭಾಂಕುರದ ನಂತರದ ದಿನವರೆಗೆ ಏನಂತ ಕರಿತೀವಿ ನಾವು? ಅಂಡಾವಧಿ ಅಂತ ಕರಿತೀವಿ. ಹಾಗಾದ್ರೆ ಭ್ರೂಣಾವಧಿ ಯಾವುದು ಅಂತ ಕೇಳ್ತಾನೆ. ಎಷ್ಟರಿಂದ ಎಷ್ಟುವರೆಗೆ? ಹಾಗಾದ್ರೆ 16ನೇ ದಿನದಿಂದ 60ನೇ ದಿನವರೆಗೆ ಅದೇನಿರ್ತೈತಲ್ಲ 2 ತಿಂಗಳವರೆಗೆ, ಅದನ್ನ ಭ್ರೂಣಾವಧಿ ಅಂತ ಕರಿತೀವಿ ನಾವು. ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೋರಿ. ಇದನ್ನ ಸ್ವಲ್ಪ ಕ್ವಶನ್ಸ್ ಹಿಂಗೆ ಕೇಳ್ತಾನೆ. ಇದೇನೈತಲ್ಲ ಇದನ್ನೇ ಕೇಳ್ತಾನೆ. ಭ್ರೂಣಾವಧಿ ಎಷ್ಟು ದಿನ ಅಂತ ಕೇಳ್ತಾನೆ. ಆಪ್ಷನ್ಯಾಗ 16 ದಿನ, 60 ದಿನದವರೆಗೆ, 16 ದಿನದಿಂದ 60 ದಿನ, ಅಥವಾ 15 ದಿನದಿಂದ 60, 14 ದಿನದಿಂದ 60, 12 ದಿನದಿಂದ 60 ಅಂತ 4 ಆಪ್ಷನ್ ಹಿಂಗೆ ಕೊಟ್ಬಿಟ್ಟಿದ್ದಾನೆ. ಹಾಗಾದ್ರೆ ಕರೆಕ್ಟ್ ಕಾನ್ಸೆಪ್ಟ್ ಆಗಿ ಇರಬೇಕು. ಯಾವುದು? 16ನೇ ದಿನದಿಂದ 60ನೇ ದಿನವರೆಗೆ ಏನಂತ ಕರಿತೀವಿ ನಾವು? ಭ್ರೂಣಾವಧಿ ಅಂತ ಕರಿತೀವಿ. ಹಾಗಾದ್ರೆ ಪಿಂಡಾವಧಿ ಅಂತ ಕರಿತೀವಿ ನಾವು. ಹಾಗಾದ್ರೆ ಪಿಂಡಾವಧಿ ಅಂತಂದ್ರೆ ಏನಂದ್ರೆ 60ನೇ ದಿನದಿಂದ ಮಗುವಿನ ಜನನವರೆಗೆ ಏನಂತ ಕರಿತೀವಿ ನಾವು? ಅದನ್ನ ಪಿಂಡಾವಧಿ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಎಲ್ಲರಿಗೂ? ಹಾಗಾದ್ರೆ 2 ತಿಂಗಳ ನಂತರ ಏನಾಗ್ತಿತ್ತಲ್ಲ ಅದೆಲ್ಲ ಪಿಂಡಾವಧಿ ಅಂತ ಕರಿತೀವಿ ನಾವು. ಕ್ಲಿಯರ್ ಆಯ್ತು? ಸೊ ಇದು ಪಿಂಡಾವಧಿ, ಭ್ರೂಣಾವಧಿ, ಅಂಡಾವಧಿ ಮತ್ತು ಜನನದ ಪೂರ್ವ ಅವಧಿ ಅಂತ ಕರಿತೀವಿ. ಹಾಗಾದ್ರೆ ಜನನ ಪೂರ್ವ ಎಷ್ಟು ದಿನ ಜನನ ಪೂರ್ವ ಆಗ್ತೈತೆ ಅಂತ ಹೇಳ್ತಾರೆ. ಹಾಗಾದ್ರೆ 38 ವಾರಗಳು. ಸೊ ಇಷ್ಟು ಈ ಕಾನ್ಸೆಪ್ಟು ಕ್ಲಿಯರ್ ಆಗಿರ್ಬೇಕು ಇಲ್ಲೆಲ್ಲರಿಗೂ. ಇಲ್ಲಿ ಫೋಕಸ್ ಮಾಡ್ತಾರೆ ಕ್ವಶನ್ಸು. ಸೊ ಇನ್ನು ನೆಕ್ಸ್ಟು ಇದೊಂದು ನೋಡ್ರಿ. ಇದು ಈ ರೀತಿ ಇದನ್ನು ಕ್ವಶನ್ಸ್ ಕೇಳಿದಾನು. ಇವನು ಏನದಲ್ಲ ಹೈಲಿ ತೊಗೊಂಬಂದು ನಾ ಹೇಳಿಬಿಟ್ಟೆ. ಇದು HYT ಅಂತ ಹೇಳಿ. HYT ಅಂತಂದ್ರೆ ಇದು ಹೈಲಿ ಇದನ್ನಿದ್ದು. ಸೊ ಇಲ್ಲೇನಂದ್ರೆ ಒಂದೇ ತಾಯಿಗೆ ಏಕಕಾಲದಲ್ಲಿ 2 ಮಗು ಜನಿಸುತ್ತವೆ. ಇದನ್ನ ಇಷ್ಟು ಚಂದ ಕ್ವಶನ್ ಕೇಳ್ತಾನಲ್ಲ. ಒಂದೇ ತಾಯಿಗೆ ಏಕಕಾಲದಲ್ಲಿ 2 ಮಗು ಜನಿಸಿ ಅವುಗಳನ್ನು ಅವಳಿಗಳು ಎನ್ನುವರು. ಅಂದ್ರೆ ಅವಳಿಗಳಂತಂದ್ರೆ ಏನಂತಂದ್ರೆ ಒಂದೇ ತಾಯಿಗೆ ಏಕಕಾಲದಲ್ಲಿ ಜನಿಸುವನ್ನ ಅವಳಿಗಳಂತ ಕರಿತೇವೆ. ಇದ್ರೊಳಗೆ 3 ವಿಧಗಳನ್ನ ಮಾಡ್ತಾರೆ. ಹೆಂಗಂದ್ರೆ ತದ್ರೂಪಿ ಅವಳಿಗಳು ಅಂತ ಕರಿತೇವೆ. ಅಂದ್ರೆ ಒಂದೇ ಯುಗ್ಮಜದಿಂದ ಜನಿಸಿದ 2 ಶಿಶುಗಳು ರೂಪ, ಆಕಾರ, ಎತ್ತರ, ಲಿಂಗ ಒಂದೇ ಆಗಿರುತ್ತದೆ. ಅಂದ್ರೆ ಒಂದೇ ಅಲ್ಲಿ ಯುಗ್ಮಜ ಉಂಟಾಗುವುದರಲ್ಲಿ ಒಂದೇ ಯುಗ್ಮಜದಿಂದ 2 ಶಿಶುಗಳು ಹುಟ್ಟಿದ್ದು ಅಂತ ತಿಳ್ಕೊರಿ. ಅಂದ್ರೆ ಅದ್ರ ಕಲರು, ಅದ್ರ ಎತ್ತರ, ಆಕಾರ ನೋಡಾಕ ಸೇಮ್ ಟು ಸೇಮ್. ಮತ್ತು ಅವು 2 ಏನಾಗಿರ್ತಾವ ಅಂತಂದ್ರೆ ಒಂದೇ ಲಿಂಗದಾಗಿರ್ತಾವ. ಇದು ಕಾನ್ಸೆಪ್ಟ್ ನೆನಪಿರ್ಲಿ. ಒಂದೇ ಲಿಂಗದಾಗಿರ್ತಾವ. ನೀವು ನೋಡಿರ್ತೀರಿ ಅವನ್ನ, ಇಬ್ಬರು ಟ್ವಿನ್ಸ್ ಇರ್ತಾರೋ, ಇಬ್ಬರು ಸೇಮ್ ಇರ್ತಾರೋ, ಅವ್ರಿಬ್ಬರು ಕಲರ್ ಇರ್ತಾರೋ. ಹಾಗಾದ್ರೆ ಇದನ್ನ ಯಾವುದಕ್ಕೆ ಉದಾಹರಣೆ? ತದ್ರೂಪಿ ಅವಳಿಗಳು ಅಂತ ಕರಿತಾರೆ. ಯಾವ ಅವಳಿಗಳು? ತದ್ರೂಪಿ ಅವಳಿಗಳು. ಹಾಗಾದ್ರೆ ಇದಕ್ಕೆ ಉದಾಹರಣೆ ನಿಮಗೆ ಗೊತ್ತೈತಲ್ಲ. ಈಗ ಇಬ್ಬರು ಡೋಲು ಬೋಲು ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಇದಕ್ಕೆ ಡೋಲು ಬೋಲು, ಛೋಟಾ ಭೀಮ್ ಒಳಗೆ ಡೋಲು ಬೋಲು ಇಬ್ಬರು ಸೇಮ್. ಇದು ತದ್ರೂಪಿ ಅಂದ್ರೆ ಲಿಂಗ, ರೂಪ, ಆಕಾರ, ಎತ್ತರ ಎಲ್ಲ ಒಂದೇ ಇರ್ತಾವ. ಸೊ ಇನ್ನು ನೆಕ್ಸ್ಟ್ ಯಾವ್ದೈತಿ? ಭಿನ್ನದ ಅಂತ ಕೇಳ್ತಾನೆ. ಹಾಗಾದ್ರೆ ಭಿನ್ನ ಅವಳಿಗಳು ಅಥವಾ
ಭಾತೃ ಅವಳಿಗಳು ಅಂತ ಕರಿತೇವೆ ನಾವು. ಹಾಗಾದ್ರೆ ಭಿನ್ನ ಅವಳಿಗಳು ಮತ್ತು ಭಾತೃ ಅವಳಿಗಳು ಅಂತಂದ್ರೆ ಏನಂದ್ರೆ ಎರಡು ಪ್ರತ್ಯೇಕ ಯುಗ್ಮಜದಿಂದ, ಅಂದ್ರೆ ಯುಗ್ಮಜ ಒಂದೇ ಆಗೋದಿಲ್ಲ, ಎರಡು ಯುಗ್ಮಜಗಳು ಉಂಟಾಗ್ತಾವೆ, ರೂಪುಗೊಂಡು ಅವಳಿಗಳನ್ನು ಭಿನ್ನ ಅವಳಿಗಳು ಎಂದು ಕರೆಯುತ್ತಾರೆ. ಅಂದ್ರೆ ಅಲ್ಲಿ ಎರಡು ಪ್ರತ್ಯೇಕ ಯುಗ್ಮಜ, ಒಂದೇ ಯುಗ್ಮಜದಿಂದ ಹುಟ್ಟಿದ್ರೆ ಎಲ್ಲ ಆಕಾರ ಕಲರ ಎಲ್ಲ ಸೇಮ್ ಇರ್ತೈತಿ. ಎರಡು ಯುಗ್ಮಜಗಳಾಗಿದ್ದು ಅಂತಂದ್ರೆ ಅಲ್ಲಿ ಎರಡು ಅವಳಿಗಳು ಅವ್ರು ಹುಟ್ಟತಾರೋ ಅವನು ಏನಂತ ಕರಿತಾರೋ ಭಿನ್ನ ಅವಳಿಗಳು ಅಂತ ಕರಿತಾರೆ. ಎರಡು ಯುಗ್ಮಜದಿಂದ ಅಲ್ಲಿ ಏನಾಗೈತೆ ಅಂದ್ರೆ ಎರಡು ಗಂಡು ಅಥವಾ ಹೆಣ್ಣು ಅಥವಾ ಒಂದು ಗಂಡು ಅಥವಾ ಒಂದು ಹೆಣ್ಣು ಹೊಂದಿರುತ್ತದೆ. ಅಂದ್ರೆ ಈಗ ಹೆಂಗೆ ಕೇಳ್ತಾರೆ ಅಂತಂದ್ರೆ ರಾಮ ಲಕ್ಷ್ಮಣ ಒಂದೇ ತದ್ರೂಪ, ಇದು ಬೇಡ ಇದಕ್ಕೆ ಬೇಡ ಎಕ್ಸಾಂಪಲ್. ಈಗ ಅವರು ಹೆಂಗಂದ್ರೆ ಎರಡು ಗಂಡನ ಆಗ್ಬೋದು ಎರಡು ಹೆಣ್ಣನ ಆಗ್ಬೋದು ಅಲ್ಲಿ, ಮತ್ತು ಅಲ್ಲಿ ಏನಾಗ್ಬೋದು ಒಂದು ಗಂಡು ಒಂದು ಹೆಣ್ಣು ಆಗ್ಬೋದು. ಇದಿತ್ತಂದ್ರೆ ಇದನ್ನ ಯಾವ ಕರಿತಾರೋ ಭಿನ್ನ ಅವಳಿಗಳು ಅಂತ ಕರಿತಾರೆ. ಇದು ಎಷ್ಟು ಯುಗ್ಮಜದಿಂದ ಹುಟ್ಕೋತಾರೆ ಅಂತ ಕೇಳ್ತಾರೆ. ಇಲ್ಲಿ ಎಕ್ಸಾಮ್ನಾಗ ನಿಮಗೆ ಒಂದು ಮಗು ಇದು ಒಂದು ಹಿಂಗೆ ಏನು ಕೇಳಂಗಿಲ್ಲ, ಇದನ್ನ ಕೇಳಂಗಿಲ್ಲ. ಇಲ್ಲಿ ಏನು ಕೇಳ್ತಾನೆ ಅಂತಂದ್ರೆ ಉಲ್ಟಾ ಬರ್ತಾನೆ ಕ್ವಶನ್. ಏನಂದ್ರೆ ಒಂದು ಹೆಣ್ಣು ಒಂದು ಗಂಡು ಹುಟ್ಟುವ ಮಕ್ಕಳು ಅವಳಿಗಳು, ಇದು ಯಾವ ಅವಳಿಗಳಿಗೆ ಉದಾಹರಣೆಯಾಗಿರ್ತದೆ? ಭಿನ್ನ ಅವಳಿಗಳು, ತದ್ರೂಪಿ ಅವಳಿಗಳು, ಸಯಾಮಿ ಅವಳಿಗಳು ಅಂತ ಕೇಳ್ತಾನೆ. ಹಾಗಾದ್ರೆ ಯಾವ ಅವಳಿಗಳಿಗಿದ ಭಿನ್ನ ಅವಳಿಗಳು ಅಂತ ಕ್ವಶನ್ ಹಿಂಗೆ ಕೇಳ್ತಾನೆ ಈ ಕಡೆ. ಇನ್ನು ಸಯಾಮಿ ಅಥವಾ ತದ್ರೂಪಿ ಅವಳಿಗಳು ಅಂತ ಕರಿತೇವೆ. ಹಾಗಾದ್ರೆ ಎರಡು ಶಿಶುಗಳು ಅಂಟಿಕೊಂಡು ಇರ್ತಾವಲ್ಲ ಅವನೇನಂತ ಕರಿತಾವೆ ನಾವು ಸಯಾಮಿ ಅಂತ ಕರಿತಾವೆ. ಅವು ಹುಟ್ಟಂತಾನೆ ಏನಾಗಿಬಿಟ್ಟಿರ್ತಾವೆ, ಜಾಯಿಂಟ್ ಆಗಿರ್ತಾವೆ. ಅವನ್ನ ಒಂದಕ್ಕೊಂದು ಕೈಯಾರಿ ಹತ್ಕೊಂಡಿರ್ತೈತಿ ಅಥವಾ ಮುಕ್ಕಾಡ್ರಿ ಹತ್ಕೊಂಡಿರ್ತೈತಿ. ತಮ್ಮ ದೇಹ ಎರಡಾಗಿರ್ತಾವೆ, ತಲೆ ಎರಡಾಗಿರ್ತಾವೆ. ದೇಹ ಒಂದಾಗಿರ್ತೈತಿ, ತಲೆ ಎರಡಾಗಿರ್ತಾವೆ. ಹಿಂಗೆ ಆ ಹುಟ್ಕೋದನ್ನ ಏನಂತ ಕರಿತೇವೆ ನಾವು ಸಯಾಮಿ ಅಂತ ಕರಿತೇವೆ. ಸೊ ಇಲ್ಲಿ ಮಟ್ಟ ಕ್ಲಿಯರ್ ಆಯ್ತು ಎಲ್ಲರಿಗೂ. ಸೊ ಇನ್ನು ನಮಗೆ ನೆಕ್ಸ್ಟ್ ಬರೋದು ಟಾಪಿಕ್ ನಂಬರ್ 2 ಅಂತ ಕರಿತೇವೆ. ಹಾಗಾದ್ರೆ ಟಾಪಿಕ್ ನಂಬರ್ 2 ಒಳಗೆ ಏನೈತಿ? ಬೆಳವಣಿಗೆ ವಿಕಾಸ ಮತ್ತು ವಿಕಾಸಾತ್ಮಕ ಕಾರ್ಯಗಳು ಅಂತ ಕರಿತೇವೆ. ಹಾಗಾದ್ರೆ ಬೆಳವಣಿಗೆ ಅಂತಂದ್ರೆ ಬೆಳವಣಿಗೆ ಅಂತಂದ್ರೆ ಒಬ್ಬ ವ್ಯಕ್ತಿಯ ಗಾತ್ರ, ತೂಕ, ಎತ್ತರ ಆಗುವ ಪರಿಮಾಣಾತ್ಮಕ ಬದಲಾವಣೆಯನ್ನು ನಾವೇನಂತ ಕರಿತೇವೆ ನಾವು ದೈಹಿಕ ಬದಲಾವಣೆ ಅಂತ ಕರಿತೀವಿ. ಅದನ್ನು ದೈಹಿಕ ಬದಲಾವಣೆ ಅಂತ ಕರಿತೀವಿ, ಅದನ್ನು ಬೆಳವಣಿಗೆ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೋ ಅವನ ಗ್ರೋತ್ ಆಗ್ಬೇಕು ಕಂಟಿನ್ಯೂಸ್ಲಿ. ಅವನ ದೇಹದಾಗರೆ ಆಗಿರ್ಬೇಕು, ತೂಕದಾಗ ಇರಬೇಕು, ಎತ್ತರದಾಗಿದ್ರೆ ಅವ್ನ ಪರಿಮಾಣವನ್ನು ಅಳ್ಯಾಕೆ ಬರ್ಬೇಕು. ಅವ್ನು ಇಷ್ಟು ದಪ್ಪದಾನು, ಅಟ್ಟು ಎತ್ತರದಾನು, ಹಂಗದಾನು ಅಂತೇಳಿ ಅದನ್ನು ಬೆಳವಣಿಗೆ ಅಂತ ಕರಿತೀವಿ ನಾವು. ಇದನ್ನು ಗ್ರೋತ್ ಅಂತ ಕರಿತೀವಿ. ಇನ್ನು ವಿಕಾಸ ಅಂದ್ರೆ ಏನು ನೋಡ್ರಿ, ಇದನ್ನು ಇಲ್ಲೇ ಒಂದು ಕ್ವಶನ್ ಕೇಳ್ಬಿಡ್ತಾನೆ. ಏನಂತಂದ್ರೆ ಲೈಫ್ ಲಾಂಗ್ ಆಗೋದು ಯಾವ್ದಿತ್ರೊಳಗೆ? ಲೈಫ್ ಲಾಂಗ್ ಇರೋದು ಯಾವ್ದು ಅಂತಂದ್ರೆ ವಿಕಾಸ. ಯಾಕಂದ್ರೆ ವಿಕಾಸ ಹೊಂದ್ಕೊಂತಾನೆ ಇರ್ತೈತಿ. ಆದ್ರೆ ಬೆಳವಣಿಗೆ ಅನ್ನೋದು ಇಂತಿಷ್ಟು ಏಜ್ ಅಂತ ಇರ್ತೈತೆ, ಅಲ್ಲಿ ಹೋಗಿ ನಿಂತು ಬಿಡ್ತೈತೆ ಅದು. ಈಗ ನೋಡ್ರಿ, ಹುಡುಗರು ಭಾಳ ಲಘು ಬೆಳವಣಿಗೆ ಅಂತ ಹುಡುಗಿಯರು 18 ವರ್ಷಕ್ಕೆ ಅವ್ರ ಬೆಳವಣಿಗೆ ನಿರ್ತೈತಿ. ಹುಡುಗರದು 21 ಮಟ್ಟ ಇರ್ತೈತಿ, 25 ಮಟ್ಟ ಇರ್ತೈತಿ. ಇದು ಬೆಳವಣಿಗೆ ಅಲ್ಲಿಗೆ ನಿಂತು ಬಿಡ್ತೈತಿ, ಅವ್ರು ಸ್ಟಾಪ್ ಆಕೈತಿ. ಈಗ 30 ವರ್ಷ ಈಗ ಬೆಳವಣಿಗೆ ಆಗಂದ್ರೆ ಏನಾಗಬೇಕು? ಅವ್ರು ಆಗಂಗಿಲ್ಲ ಬೆಳವಣಿಗೆ. ಸೊ ಇಲ್ಲಿ ವಿಕಾಸ ಒಳಗೆ ಅಂತಂದ್ರೆ ಇದು ಲೈಫ್ ಲಾಂಗ್, ನಾವು ಎಂಡ್ ಆಗುವವರೆಗೂ ಎಲೆ ವಿಕಾಸ ಆಗ್ತೈತಿ. ಆದರೆ ಇದನ್ನೊಂದು ಕ್ವಶನ್ ಹೆಂಗೆ ಕೇಳ್ಬಿಟ್ಟಾನಂದ್ರೆ ಈ ಕೆಳಗಿನ ವಿಕಾಸವು ಯಾವ ಹಂತದಲ್ಲಿ ಆಗುವುದಿಲ್ಲ ಅಂತ ಕೇಳ್ಬಿಟ್ಟಾನ. ಏನು ಮಣ್ಣು ಕ್ವಶನ್ ನೋಡಿದ್ದೀನಿ ನಾನು. ಶಿಶು ಅಂತ ಕೇಳಿದರು, ಮತ್ತು ವಯಸ್ಕರ ಅಂತ ಕೇಳಿದರು, ಮತ್ತು ಕಿಶೋರ ಅಂತ ಕೇಳಿದಾರೆ. ಹಿಂಗೆ ಕೇಳಿದಾರೆ ಕ್ವಶನ್ನು. ಶಿಶು, ವಯಸ್ಕರ, ಕಿಶೋರ ಮತ್ತು ವೃದ್ಧಾಪ್ಯ ಅಂತ ಕೇಳ್ಬಿಟ್ಟ ನಂದು ಕ್ವಶನ್. ಹಾಗಾದ್ರೆ ಆಪ್ಷನ್ ಏನದಕ್ಕೆ? ವೃದ್ಧಾಪ್ಯದಲ್ಲಿ ವಿಕಾಸಗಳಾಗಂಗಿಲ್ಲ, ಅವ ನಿಂತಿರ್ತೈತಿ ಸ್ವಲ್ಪ ವಿಕಾಸ ಹೋಗಿ. ಅಂದ್ರೆ ಇವುಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ವೃದ್ಧಾಪ್ಯದಲ್ಲಿ ಏನಾಗಿರ್ತೈತಿ? ವಿಕಾಸ ಒಂದು ದಿನ ಆಗಿರ್ತೈತಿ, ಪೂರ್ಣ ಕಡಿಮೆ ಆಗಿರ್ತೈತಿ. ಸೊ ಇದು ಕ್ಲಿಯರ್ ಐತೆ ಎಲ್ಲರೂ ಕ್ವಶನ್ಸು. ಸೊ ನೆಕ್ಸ್ಟ್ ಏನೈತಿ? ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತು ಭಾವನಾತ್ಮಕ ಕ್ಷೇತ್ರಗಳಲ್ಲಿ ಗುಣಾತ್ಮಕ ಬದಲಾವಣೆ ಆಗೋದನ್ನು ನಾವೇನು ಕರಿತೀವಿ? ವಿಕಾಸ ಅಂತ ಕರಿತೀವಿ. ಅವನು ಶಾರೀರಿಕನೂ ಆಗ್ತಿರ್ತಾನೋ, ಮಾನಸಿಕವಾಗಿ ಮತ್ತು ಸಾಮಾಜಿಕ ಹೊಂದ್ಕೊಳ್ಳೋದ್ರ ಜೊತೆಗೆ ಅವನು ಭಾವನಾತ್ಮಕ ಕ್ಷೇತ್ರದಲ್ಲಿ ಏನಾಗಿರ್ತೈತಿ ಅವಂಗ ಗುಣಾತ್ಮಕವಾಗೋದು. ಇದನ್ನು ನಾವೇನಂತ ಕರಿತೀವಿ? ವಿಕಾಸ ಅಂತ ಕರಿತೀವಿ. ನಿಮ್ಗೆ ಗೊತ್ತಾಯ್ತು ಡೆವಲಪ್ಮೆಂಟ್ ಅಂದ್ರೆ ಏನಂತ ಹೇಳಿ. ಹಾಗಾದ್ರೆ ಡೆವಲಪ್ಮೆಂಟು, ಗ್ರೋತ್ ಬಗ್ಗೆ ನಿಮಗೂ ವ್ಯತ್ಯಾಸ ಸ್ವಲ್ಪ ಗೊತ್ತಿರಬೇಕು. ಇನ್ನು ಇವುಗಳ ಹಂತ ಮತ್ತು ಲಕ್ಷಣಗಳು ಅಂತ ಕರಿತೀವಿ. ಹಾಗಾದ್ರೆ ವಿಕಾಸ ಮತ್ತು ಗ್ರೋತ್ಗಳಲ್ಲಿ 4 ಹಂತಗಳನ್ನ ನಾವು ಮಾಡ್ತೀವಿ. ಹಾಗಾದ್ರೆ 4 ಹಂತಗಳನ್ನ ನಾವು ಅಧ್ಯಯನ ಮಾಡ್ತೇವೆ. ಸೊ ಅದರೊಳಗೆ ನಾವು ಫಸ್ಟು ಶೈಶವ ವ್ಯವಸ್ಥೆ ಅಂತ ಕರಿತೀವಿ, ಆಮೇಲೆ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ, ಆಮೇಲೆ ಕಿಶೋರ ವ್ಯವಸ್ಥೆ ಅಂತ ಕರಿತೀವಿ, ಇನ್ನೊಂದು 4ನೇದು ಯಾವುದದು ವಯಸ್ಕರ ಅಂತ ಕರಿತೀವಿ. ಹಾಗಾದ್ರೆ ಇದನ್ನು ಶೈಶವ ವ್ಯವಸ್ಥೆ ಅಂದರೆ 0 to 2 year ನಾವು ಕಿಶೋರ ವ್ಯವಸ್ಥೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಶೈಶವ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಶೈಶವ ವ್ಯವಸ್ಥೆ ಬಿಡೋನು, ನಮ್ಮ ಟಾಪಿಕ್ ಇಂಪಾರ್ಟೆಂಟ್ ಇದ್ದು ಅಷ್ಟು ತಗೋತಾನೆ, ನಾನು ಎಲ್ಲಾನು ಹೇಳ್ಕೊಂಡು ಹೋಗ್ತಿಲ್ಲ. ಸೊ ನಾವು ಎರಡನೇ ಎಲ್ಲಿ ಜಾಸ್ತಿ ಕ್ವಶನ್ ಫಿಕ್ಸ್ ಮಾಡಿದಾರಲ್ಲ ಅದ್ರ ಮೇಲೆ ನಾನು ಕೇಳ್ತಾನು. ಬಾಲ್ಯ ವ್ಯವಸ್ಥೆ ಅಂತ ಒಂದು ಚೈಲ್ಡ್ಹುಡ್. ಹಾಗಾದ್ರೆ ಬಾಲ್ಯ ವ್ಯವಸ್ಥೆ ಎಲ್ಲಿಂದ ಎಲ್ಲಿವರೆಗೆ ವಯಸ್ಸನ್ನು ಕೇಳ್ತಾನ, ಎಲ್ಲಿಂದ ಎಲ್ಲಿವರೆಗೆ ಇರ್ತೈತೆ ಅಂತ. ಇದ್ರೊಳಗೆ ಎಲ್ಲಿಂದ ಎಲ್ಲಿವರೆಗೆ 2 ರಿಂದ 12 ವರ್ಷ ಮಟ್ಟ ಇದ್ರೆ ಅದನ್ನು ಯಾವ ವಯಸ್ಸನ್ನು ಕರಿತೀವಿ ನಾವು? ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಬಾಲ್ಯ ವ್ಯವಸ್ಥೆ ಒಳಗೆ ಮತ್ತೆ 2 ಮಾಡ್ತಾವೆ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಅಂತೇಳಿ. ಅಂದ್ರೆ ಈ ಒಂದು ಬಾಲ್ಯ ಕಾನ್ಸ್ಟೆಂಟ್ ಐತೆ ಅಂತ ತಿಳ್ಕೊರಿ. ಇದ್ರ ಮುಂದಿನ ಇಯರನ್ನು ನಾವು ಅರ್ಧ, ಈ ಕಡೆ ಮುಂದೆ ಇಯರನ್ನು, ಫಸ್ಟ್ ಇಯರನ್ನು ನಾವು ಇಷ್ಟು ಇಯರನ್ನು
ಪೂರ್ವ ಬಾಲ್ಯ ಅಂತ ಕರೆದ್ರೆ, ಅಥವಾ ಹಿಂದಿನ ಇಯರ್ನ ನಾವು ಏನಂತ ಕರಿತೀವಿ ಉತ್ತರ ಬಾಲ್ಯ ಅಂತ ಕರಿತೀವಿ. ಅಂದ್ರೆ 2-6 ವರ್ಷ ನಾವು ಪೂರ್ವ ಬಾಲ್ಯ ಅಂತ ಕರೆದ್ರೆ, 6-12 ನಾವು ಯಾವ್ದು ಕರಿತೀವಿ ಉತ್ತರ ಬಾಲ್ಯ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತು ಎಲ್ಲರಿಗೂ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಏನಿರ್ತೈತೆ ಅಂದ್ರೆ ಆಟದ ವಯಸ್ಸು. ಅವ್ರಿಗೆ ಇಲ್ಲಿ ಕೇಳ್ತಾರೆ, ಕಾನ್ಸೆಪ್ಟ್ ಕೇಳ್ತಾನು. ಹಾಗಾದ್ರೆ ಆಟದ ವಯಸ್ಸುಗಳು ಟಾಯ್ ಏಜ್ ಅಂತ ಈ ಕೆಳಗಿನ ಯಾವುದನ್ನ ಕರಿತಾರೆ? ಯಾವ ಏಜ್ ಅದು? ಪೂರ್ವ ಬಾಲ್ಯ ವ್ಯವಸ್ಥೆ, ಟಾಯ್ ಏಜ್. ಎಕ್ಸಾಮ್ನ ಹಿಂಗೆ ಕೇಳಿದಾನು ಈ ಕನ್ನಡ ಕ್ವಶನ್ಸ್ ಡೈರೆಕ್ಟ್ ಆಗಿ ಟಾಯ್ ಏಜ್ ಅಂತ ಹೇಳಿ. ಪ್ರಶ್ನಿಸುವ ಪ್ರವೃತ್ತಿ ಹೆಚ್ಚಿಸುವ ಏಜ್ ಯಾವುದು ಅಂತ ಕೇಳ್ತಾನೆ. ಹಾಗಾದ್ರೆ ಪ್ರಶ್ನಿಸುವ ಪ್ರವೃತ್ತಿ ಹೊಂದಿರುವ ಯಾವ್ದು? ಅಮ್ಮ ಈಗ ನೋಡಿ, ಸಣ್ಣ ಹುಡುಗರು 2-6 ವಯಸ್ಸಿನ ಹುಡುಗರು ಇರ್ತಾವೆ. ಅವ ಅದ್ಯಾಕ ಇದ್ಯಾಕ ಅಲ್ಲಿ ಇಲ್ಲಿ ಅವೆಲ್ಲ ಕೇಳ್ತಿರ್ತಾವೆ. ಮತ್ತು ಅವಕ್ಕೆ ಆಟ ಆಡೋದಂದ್ರೆ ಭಾಳ ಇಷ್ಟ. ಯಾವ್ದಾದ್ರು ಸಾಮಾನು ತೊಂದ್ರೆ ಮೊದಲು ಆಳಾಕತ್ತಂದ್ರೆ ಆಟ ಸಾಮಾನು ಕೊಟ್ಟು ಕಪ್ ನಿಂತು ಬಿಡ್ತಾವೆ. ಹಾಗಾದ್ರೆ ಅದನ್ನು ಟಾಯ್ ಏಜ್ ಅಂತಲೂ ಕರೀತಾರೆ. ಅವುಗಳ ಪ್ರಶ್ನೆ ಮಾಡುವ ಇದನ್ನೊಂದು ಕರೀತಾರೆ. ಇನ್ನು ಭಾಷಾ ಬೆಳವಣಿಗೆ ತೀವ್ರವಾಗಿರ್ತವೆ. ಈ ಕೆಳಗಿನ ಯಾವ ವ್ಯವಸ್ಥೆಯಲ್ಲಿ, ಬಾಲ್ಯ ವ್ಯವಸ್ಥೆಯಲ್ಲಿ ಯಾವ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಭಾಷಾ ಬೆಳವಣಿಗೆ ಆಗ್ತೈತಿ ಅಂತ? ತೀವ್ರ ಭಾಷಾ ಬೆಳವಣಿಗೆ ಅಂದ್ರೆ ಮಕ್ಕಳು ಮಾತಾಡೋ ಕಲಿತಾವಿಲ್ಲ. ತಾಯಿ ಕಲಿಸ್ತಿರ್ತಾವ, ಅವ ಮಾತಾಡೋ ಆ ಈ ಅವಕ್ಕೆಲ್ಲ ಹೇಳ್ಕೊಡ್ತಿರ್ತಾವೆ. ಅಮ್ಮ ಅಪ್ಪ ಹೀಗೆಲ್ಲ ಹೇಳ್ಕೊಡ್ತಾರೆ. ಅಂದ್ರೆ ಇಲ್ಲಿ ಭಾಷಾ ಬೆಳವಣಿಗೆ ತೀವ್ರ ಬೆಳವಣಿಗೆಯನ್ನು ಹೊಂದೈತಿ. ಸೊ ಇಲ್ಲಿ 3 ಕ್ವಶನ್ಸ್ ಮೇಲೆ ನೆನ್ಪಿಟ್ಕೋರಿ. ಏನು ಆಟದ ವಯಸ್ಸು. ಹಾಗಾದ್ರೆ ಈಗಳಿಗೆ ಯಾವುದು ಟಾಯ್ ಏಜ್ ಅಂತ ಕರೀತಾರೋ ಅಥವಾ ಆಟದ ವಯಸ್ಸು ಅಂತ ಕರೀತಾರೋ? ಹಾಗಾದ್ರೆ ಪ್ರಶ್ನಿಸುವ ಪ್ರವೃತ್ತಿ ಹೊಂದಿರುವ ಏಜ್ ಯಾವ್ದಂತ ಕೇಳ್ತಾರೆ? ಯಾವುದದು? ಪೂರ್ವ ಬಾಲ್ಯ ವ್ಯವಸ್ಥೆ. ಇನ್ನು ಭಾಷಾ ಬೆಳವಣಿಗೆ ತೀವ್ರವಾಗಿರುವಂಥ ಏಜ್ ಯಾವ್ದಂತ ಕೇಳ್ತಾರೆ? ಅದು ಯಾವುದು? ಭಾಷಾ ಬೆಳವಣಿಗೆ ಏಜ್, ಅದು ಪೂರ್ವ ಬಾಲ್ಯ ವ್ಯವಸ್ಥೆ ಅಂತ ಕರಿತೇವೆ. ಇನ್ನು ಉತ್ತರ ಬಾಲ್ಯ ವ್ಯವಸ್ಥೆ 6-12 ಮಟ್ಟ ಏನಿರ್ತೈತ್ರಿ? ಸೊ ಇಲ್ಲಿಂದ 1ನೇದಿಂದ ಸಾಲಿ ಬರ್ತಾ ಹೋಗೋದೈತ್ರಿ. ಅಲ್ಲಿ ಇದು LKG UKG ಒಳಗಿದ್ದು. ಸೊ ಇನ್ನು ಇಲ್ಲೇನಂತಂದ್ರೆ ಇಲ್ಲಿ ಶಾಲಾ ವಯಸ್ಸುಗಳಾಗಿರ್ತೈತಿ. ಅಂದ್ರೆ ನಾವು ಶಾಲಾ ವಯಸ್ಸು ಅಂದ್ರೆ ನಾ ಹೇಳಲೇ 1ನೇದಿಂದ ನಾವು ಸಾಲಿ ತೋತು. ಇಲ್ಲಿ ಗ್ಯಾಂಗ್ ಏಜ್ ಅಂತ ಕರಿತಾ ಇರ್ತಾನೆ. ನೆನ್ಪಿಟ್ಕೋರಿ, ಗ್ಯಾಂಗ್ ಏಜ್ ಈ ಕೆಳಗಿನ ಸಮಸ್ಕ ವಯಸ್ಕರೊಂದಿಗೆ ಕೂಡಿಕೊಂಡು ಗುಂಪುಗಾರಿಕೆಯನ್ನು ಮಾಡುವಂಥ ಏಜ್ ಯಾವ್ದಂತ ಕೇಳ್ತಾನೆ. ಹಾಗಾದ್ರೆ ಯಾವುದದು? ಉತ್ತರ ಬಾಲ್ಯ ವ್ಯವಸ್ಥೆ. ನೋಡ್ರಿ, ನಾವು ಗ್ಯಾಂಗ್ ಕಟ್ತೀವಿ, ಅದು ವಯಸ್ಕರ ಏಜ್ ಒಳಗೂ ಬರ್ತೈತಿ ಗ್ಯಾಂಗ್ ಕಟ್ಟೋದು ಅಂತೇಳಿ. ಬಟ್ ಅಲ್ಲಿ ಏನಂತಂದ್ರೆ ಸಮವಯಸ್ಕರು ಇರೋಂಗಿಲ್ಲ, ಯಾರ್ಯಾರ್ದಾರ ಜೊತೆ ಗ್ಯಾಂಗ್ ಮಾಡ್ತಿರ್ತಾರೆ. ಹಂಗಂದ್ರೆ ಇಲ್ಲಿ ಗುಂಪುಗಾರಿಕೆ ಆಗಂಗಿಲ್ಲ. ಆದರೆ ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಗ್ಯಾಂಗ್ ಏಜ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಏನಾಗಿರ್ತಾರೋ ಸಮವಯಸ್ಕರಾಗಿರೋದ್ರಿಂದ ಇದನ್ನ ಗ್ಯಾಂಗ್ ಏಜ್ ಅಂತ ಕರೀತಾರೆ. ಇನ್ನು ಸೃಜನಶೀಲ ಮತ್ತು ಸಾಮಾಜಿಕ ಹೊಂದಾಣಿಕೆಯ ಆರಂಭವಾಗುತ್ತೆ. ಅಂದ್ರೆ ಮಕ್ಕಳು ನೋಡ್ರಿ, ನೀವು ಎಲ್ಲರೂ ಮನ್ಯಾಗ ನೋಡ್ತಿರ್ತೀರಿ, ಹುಡುಗರು ನಮ್ಮ ಹುಡುಗ ಚಂದ ಬೆಳೆತಾನ, ನಮ್ಮ ಹುಡುಗ ಏನು ಕಲಿಯತಾನ, ಆ ಹುಡುಗನ ಕರಿತೀರಿ, ಬಾ ಇಲ್ಲಿ ಕರಿತೀರಿ. ಆ ಹುಡುಗ ಅಪಿ ಹಾಡು ಹೇಳಿ ನೋಡೋಣ ಸಾಲೆ ಹೇಳ್ಕೊಟ್ಟಿದ್ದ, ಅಪಿ ಡಾನ್ಸ್ ಮಾಡಿ ನೋಡೋಣ ಹೇಳ್ಕೊಟ್ಟಿದ್ದ. ಆ ಹುಡುಗ ಕ್ರಿಯೇಟಿವಿಟಿ ಅಪಿ ಅದನ್ನ ಮಾಡಿ ತೋರಿಸಿ ನೋಡೋನು, ಅಪಿ ಸಲ್ಯೂಟ್ ಹೊಡೆದು ತೋರಿಸಿ ನೋಡೋನು. ನಮ್ಮ ಅಕ್ಕನ ಮಕ್ಕಳಿಗೆ ಮಾಡ್ತಿರ್ತಾರೆ, ನಮ್ಮ ಅಕ್ಕನು ಸಲ್ಯೂಟ್ ಹೊಡಿ ಮಾಮಾಗಂತೇಳಿ. ಅಂದ್ರೆ ಆ ರೀತಿ ಮಕ್ಕಳಿಗೆ ನಾವು ಏನು ಮಾಡೋದು ಅಂದ್ರೆ ಅಷ್ಟು ಸೃಜನಶೀಲ ಆಗಿಬಿಟ್ಟಿರ್ತಾವೆ. ಸೃಜನಶೀಲ ಸಾಮಾಜಿಕ ಹೊಂದಾಣಿಕೆಯನ್ನು ಆರಂಭ ಆಗಿರ್ತೈತೆ. ಅವಕ್ಕೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೋದು, ಅವು ಅಷ್ಟು ಕ್ರಿಯೇಟಿವಿಟಿಯಾಗಿ ಆಗ್ತಿರ್ತಾವೆ. ಹಾಗಾದ್ರೆ 6-12 ವಯಸ್ಸೊಳಗೆ ನೋಡ್ರಿ, ಅವು ಕರೆಯೋದು ಬಾಯಲ್ಲಿ ಆ ಹುಡುಗನ ಕರೆದಂತ ಆ ಹುಡುಗನ ಪರಿಚಯ ಮಾಡೋತ್ತೆ ಹೆಂಗಂದ್ರೆ ಅಪಿ ಒಂದು ಡಾನ್ಸ್ ಮಾಡಂತೆ ಪರಿಚಯ ಮಾಡಿಸ್ತಾರೆ. ಸೊ ಇದೊಂದಾಗಿರ್ತೈತಿ. ಸೊ ಇದು ಉತ್ತರ ಬಾಲ್ಯ ವ್ಯವಸ್ಥೆ. ಹಾಗಾದ್ರೆ ಗ್ಯಾಂಗ್ ಏಜ್ ಯಾವ್ದು ಅಂತ ಕರೀತಾರೆ? ಸೃಜನಶೀಲ ಮತ್ತು ಸಾಮಾಜಿಕ ಹೊಂದಾಣಿಕೆ ಆಗುವಂಥ ಏಜ್ ಯಾವುದು? ಉತ್ತರ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಕ್ಲಿಯರ್ ಐತೆ ಎಲ್ಲರಿಗೂ? ಹಾಗಾದ್ರೆ ಇನ್ನು ನೆಕ್ಸ್ಟ್ ನಾನು ಟಾಪಿಕ್ ತೊಗೊಂಡಿದ್ದು ಯಾವುದು? ಕಿಶೋರ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದ್ರೆ ಕಿಶೋರ ವ್ಯವಸ್ಥೆ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಕಿಶೋರ ವ್ಯವಸ್ಥೆ ಅಡೋಲ್ಸೆನ್ಸ್ ಅಂತ ಕರಿತೀವಿ. 12-18 ವರ್ಷವರೆಗೆ ಕಿಶೋರ ವ್ಯವಸ್ಥೆ ಅಂತ ಕರಿತೀವಿ. ಇದನ್ನ ಸ್ಯಾನ್ಲೆ ಹಾಲ್ ಅವ್ರ ಪ್ರಕಾರ ಇದು ಒತ್ತಡದ ಬಿರುಗಾಳಿಯ ಹಂತ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಒತ್ತಡದ ಬಿರುಗಾಳಿಯ ಹಂತ ಅಂತ ಕರಿತೀವಿ. ಇದನ್ನ ಪೀರಿಯಡ್ ಆಫ್ ಸ್ಟ್ರೋಮ್ ಆ್ಯಂಡ್ ಸ್ಟ್ರೆಸ್ ಅಂತ ಕರಿತೀವಿ. ಹಾಗಾದ್ರೆ ಇದೊಂದು ಟಾಪಿಕ್ ನೆನ್ಪಿಟ್ಕೋರಿ. ಆಮೇಲೆ ಇಲ್ಲಿ ಏನೇನು ಇಲ್ಲಿ ಲಕ್ಷಣಗಳು ಏನೇನಕ್ಕ ಆಗದ ಸಮಸ್ಯೆಗಳು ಏನೇನು ಅಂತೇಳಿ ನಾವು ನೋಡೋಣ. ಇಲ್ಲಿ ದೈಹಿಕ ಬದಲಾವಣೆ ಆಕೈತಿ. ಲಕ್ಷಣಗಳನ್ನ ನಾವು ನೋಡೋಣ. ಮೊದಲ ದೈಹಿಕ ಬದಲಾವಣೆ ಆಕೈತಿ, ಲೈಂಗಿಕ ಪ್ರಬುದ್ಧತೆ ಅದು ಬರ್ತೈತಿ, ಭಾವನಾತ್ಮಕ ಸ್ಥಿರತೆ ಉಂಟಾಗ್ತೈತಿ. ಈಗ ಮಕ್ಕಳಿಗೆ ಬೆಳವಣಿಗೆ ಭಾಳ ಊಟ ಹಾಕಾರ ನೋಡ್ರಿ ಆ ಏಜ್ನಾಗ. ಇಲ್ಲಿ ದೈಹಿಕ ಬದಲಾವಣೆಗಳು ಭಾಳಷ್ಟು ಬದಲಾವಣೆ ಆಗ್ತೈತಿ. ಸೊ ದೈಹಿಕವಾಗಿ ವಿದ್ಯಾರ್ಥಿಗಳಿಗೆ ನೀವು ಗೊತ್ತೈತಿ ಇಲ್ಲಿ ಹಾರ್ಮೋನ್ಗಳ ಬಿಡುಗಡೆ ಆಕ್ಕಾವು. ಈಗ ಈ ಏಜ್ನಾಗ ಹಾರ್ಮೋನ್ಗಳ ಬಿಡುಗಡೆ ಆಗೋದ್ರಿಂದ ನಮ್ಮ ಪ್ರಬುದ್ಧತೆಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಹಾಗಾದ್ರೆ ಅಲ್ಲಿ ಲೈಂಗಿಕ ಪ್ರಬುದ್ಧತೆಗಳು ಬೆಳ್ಕೋತಾವು. ಹಾಗಾಗಿ ಅಲ್ಲಿ ಭಾವನಾತ್ಮಕ ಸ್ಥಿರತೆ ಉಂಟಾಗ್ತೈತಿ. ಇನ್ನು ಐಡೆಂಟಿಟಿ ಅಂದ್ರೆ ಅಸ್ಥಿತ್ಯತೆ ಗೊಂದಲ ಅಂತ ಕರಿತೀವಿ. ಇನ್ನು ಸಮಸ್ಯೆಗಳು ಏನೇನಾಗ್ತವೆ? ಅಸ್ಥಿತ್ಯ ಗೊಂದಲ ಮತ್ತು ಹಗಲುಗನಸು ಬೆಳಕ್ಕೆ ಸ್ಟಾರ್ಟ್ ಆಗ ನೋಡಿ, ಏನು ಕಾಣತ್ತೀವೋ ಹಗಲುಗನಸ್ನಾಗ ಅಂತಾರೆ. ಹಂಗೆ ಅವ್ರಿಗೆ ಹಗಲುಗನಸು ಅಂದ್ರೆ ಏನೇನೋ ಕನಸು ಕಾಣ್ತಿರ್ತಾರೆ. ಅವ್ರು ಎಲ್ಲೆಲ್ಲೋ ಹೋಗ್ತಿರ್ತಾರೆ. ಹಾಗಾದ್ರೆ ಅದನ್ನು ಅಂದಿರ್ತೇವೆ ನಾನು ಅಂದಿರ್ತೇನೆ ಕ್ಲಾಸ್ ಹುಡುಗರೊಳಗೆ, ಕಲರ್ಫುಲ್ ಏಜ್ದು ಇಲ್ಲಿ ಏನೇನೋ ಹಗಲುಗನಸು ಕಾಣಕ್ಕೋಗ್ಬಿಡ್ರಿ, ಆಗಿದ್ದೆಲ್ಲ ನಿಜ ಆಗಂಗಿಲ್ಲ ಇಲ್ಲಿ ಅಂತೇಳಿ. ಅಂದ್ರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವೆ ಅಲ್ಲಿ ಸ್ವಲ್ಪ ಅವ್ರಿಗೆ ಇಂಬ್ಯಾಲೆನ್ಸ್ ಗೊತ್ತೈತಿಲ್ಲ ನಿಮ್ಗೆ. ಸೊ ನೆಕ್ಸ್ಟು ಇನ್ನು ನಾಯಕರ ಆಧಾರಣೆ ಅಂದರೆ ಹೀರೋ ವರ್ಕ್ಶಿಪ್. ಅಂದ್ರೆ ಇಲ್ಲಿ ಯಾರು ಒಬ್ರನ್ನ ಮಾಡೆಲ್ ಇಟ್ಕೊಂಡು ಅವ್ರು ಹೀರೋ ಅವ್ರನ್ನ ಒಬ್ಬರನ್ನ ಯಾರಾದ್ರೂ ನಾಯಕರನ್ನ ಆರಾಧನೆ ಮಾಡುವಂಥ ವಯಸ್ಸಾಗಿರ್ತೈತಿ. ಸೊ ಇದನ್ನ ಕ್ವಶನ್ ಆಗೈತಿ. ನಾಯಕರಾಧನೆ
ವಯಸ್ಸು ಯಾವುದು ಅಂತ ಕೇಳ್ತಾರೆ. ಯಾವುದು ಕಿಶೋರಾವಸ್ಥೆಯಲ್ಲಿ ಅದು 12ರಿಂದ 18 ವಯಸ್ಸು ಮಟ್ಟ ಆಗಿರ್ತೈತಿ. ಸೊ ಕ್ಲಿಯರ್ ಆಯಿತು. ಇಲ್ಲಿ ನಾವು ಇಲ್ಲಿ ಈ 4 ವ್ಯವಸ್ಥೆಯನ್ನು ಇನ್ನೊಂದು ನಾನು 4ನೇದು ಬಿಟ್ನಿ, 3 ವ್ಯವಸ್ಥೆನೇ ಹೇಳಿ, 1ನೇದು ಬಿಟ್ನಿ, 2 ವ್ಯವಸ್ಥೆನ ನಾನು ಫೋಕಸ್ ಮಾಡಿದನು. 4ನೇದು ಯಾವುದಂದ್ರೆ ವಯಸ್ಕರ ಐತಿ. ಅದು ವಯಸ್ಕರ ಕಾಮನ್ ಆಗಿ ನಿಮ್ಮ ಕ್ವಶನ್ಸ್ ಕೇಳಿದ್ರೆ ಗೊತ್ತಾಗ್ಬಿಡ್ತೈತಿ. ಸೊ ವಯಸ್ಕರಲ್ಲಿ ಬದಲಾವಣೆ 18 ವರ್ಷದ ಮುಂದೆ ಅವು ಏನಾಗ್ತಾನೆ ಅನ್ನೋದು ನಿಮಗೆ ಗೊತ್ತೈತಿ. ಯಾಕಂದ್ರೆ ಅವ್ನು ಜಾಬಿಗೆ ಬರ್ದಾತಿರ್ತಾನೋ ಹಂಗೆ ಹಿಂಗೆ. ಸೊ ಅದ್ರ ಬಗ್ಗೆ ನಿಮ್ಗೆ ಗೊತ್ತೈತಿ, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಇನ್ನು ಶೈಶವ ಮತ್ತು ಬಾಲ್ಯ ವ್ಯವಸ್ಥೆ, ಇದನ್ನು ಸ್ವಲ್ಪ ಕ್ವಿಕ್ಕಾಗಿ ಹೋಗ್ಬಿಡೋನು. ಶೈಶವ ಮತ್ತು ಬಾಲ್ಯ ವ್ಯವಸ್ಥೆಯಲ್ಲಿ ಏನಾಗೈತೆ ಅಂತಂದ್ರೆ ಇದು ರಾಬರ್ಟ್ ಹ್ಯಾವಿಂಗ್ಸ್ಟನ್ ಅವರ ಬಗ್ಗೆ ಇಲ್ಲಿ ವಿಕಾಸಾತ್ಮಕ ಕಾರ್ಯಗಳನ್ನ ಹೇಳ್ತಿರ್ತಾರೋ, ಅವು ಡೆವಲಪ್ಮೆಂಟ್ ಟಾಸ್ಕಸ್ ಅಂತ ಹೇಳ್ತಾರೆ ಅವನ್ನ. ಶೈಶವಾವಸ್ಥೆ ಮತ್ತು ಬಾಲ್ಯದಲ್ಲಿ ಏನಾಗ್ತದೆ, ನಡೆಯೋದು ಕಲಿತಾವ ಹುಡುಗರು. ಹಾಗಾದ್ರೆ ಘನ ಆಹಾರ ತಿನ್ನುವುದು ಮತ್ತು ಮಾತು ಕಲಿಯೋದು, ಆಗ ಲಿಂಗ ಭಿನ್ನತೆ ಅರಿತುಕೊಳ್ಳುವುದು ಯಾವ ವಯಸ್ಸಿನ ನಡೀತಿದೆ ಅಂತ ಕೇಳ್ತಾನೆ. ಸೊ ಇವನ್ನ ನೆನ್ಪಿಟ್ಕೋರಿ. ಬಾಲ್ಯ, ಶೈಶವ ಮತ್ತು ಪೂರ್ವ ಬಾಲ್ಯ ನೋಡ್ರಿ. ಶೈಶವ ಮತ್ತು ಪೂರ್ವ ಬಾಲ್ಯ ಬರ್ಬೇಕಾದ್ರೆ ಇಲ್ಲಿ ಉತ್ತರ ಬಾಲ್ಯ ಬಗ್ಗೆ ಐತಿ. ಹಾಗಾದ್ರೆ ಶೈಶವ ಮತ್ತು ಪೂರ್ವ ಬಾಲ್ಯವರೆಗೆ ವಿದ್ಯಾರ್ಥಿಗಳು ಅವು ಮಕ್ಕಳು ಏನೇನು ಮಾಡ್ತಿರ್ತಾವೆ ಅಂದ್ರೆ ನಡೆಯ ಕಲಿತಾವಪಿ. ಹಾಗಾದ್ರೆ ಇಲ್ಲಿ ಇನ್ನೊಂದೇನು, ಘನ ಆಹಾರವನ್ನು ತಿಂತಾರೆ ನೋಡ್ರಿ. ನಾವು ಚೆನ್ನಾಗಿರ್ತಾರೆ ಚಿಕ್ಕ ಆಹಾರದ, ಸೊ ಅವ್ರಿಗೆ ಹಾಲು ಮೊಸರು ಮಾಡಿ ಹಾಕ್ತಿರ್ತಾರೋ. ಹಾಗಾದ್ರೆ ಇಲ್ಲಿ ಘನ ಆಹಾರವನ್ನು ತಿನ್ನಾಕ್ತಿರ್ತಾರೆ. ಇನ್ನು ಮಾತು ಕಲಿತಾವ ಅಂತ ಹೇಳಿದ್ದೀನಿ ನಾನು ನಿಮ್ಗೆ. ಇನ್ನು ಲಿಂಗ ಭಿನ್ನತೆಯನ್ನು ಅರಿತುಕೊಳ್ತಾವೆ. ಹಾಗಾದ್ರೆ ಇಲ್ಲಿ ಗಂಡು ಹೆಣ್ಣು ಅನ್ನೋದು ಸ್ವಲ್ಪ ಲಿಂಗ ಭಿನ್ನತೆ ಗೊತ್ತಾಗ್ಬಿಡ್ತೈತಿ. ಅಂದ್ರೆ ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ಮಕ್ಕಳು ಹೆಂಗೆ ಗೊತ್ತಾಗ ತಂದೆ ತಾಯಿ ಮೇಲೆ, ಅವ್ರವ್ರ ಲಿಂಗಗಳು ಗೊತ್ತಾಗಲ್ಲ, ತಂದೆ ತಾಯಿಗಳನ್ನ ಗುರುತಿಸೋದ್ರ ಮೂಲಕ ಗೊತ್ತಾಕಾವು. ಸೊ ಇದು ಇನ್ನು ಉತ್ತರ ಬಾಲ್ಯ ವ್ಯವಸ್ಥೆ. ಸೊ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಸಾಮಾನ್ಯ ಆಟಗಳಿಗೆ ಅಗತ್ಯತೆ ಮತ್ತು ಶಾರೀರಿಕ ಕೌಶಲ್ಯವನ್ನು ಕಲಿಯುವುದು. ಅಂದ್ರೆ ಇಲ್ಲಿ ಮಕ್ಕಳು ಆಟ ಆಡೋಕೆ ಮತ್ತು ಶಾರೀರಿಕ ಕೌಶಲ್ಯವನ್ನು ಕಲಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅದಕ್ಕೆ ನೋಡ್ರಿ, ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ನೇ ಭಾಳಷ್ಟು ಇನ್ವಾಲ್ವ್ ಮಾಡ್ತಾರೆ. ಯಾಕಂತಂದ್ರೆ ಅವು ಶಾರೀರಿಕ ಕೌಶಲ್ಯ ಭಾಳ ಊಟಾಗ್ತೈತಿ. ಅವು ಹೊಂದ್ಕೊಂಡು ಅಂತಂದ್ರೆ ಹೊಂದ್ಕೊಂಡ್ಬಿಡ್ತಾವೆ. ಅದಕ್ಕೆ ನಮ್ಮ ನೋಡ್ರಿ ಒಲಿಂಪಿಕ್ ಮೆಡಲ್ ಒಳಗೆ ಜಾಸ್ತಿ ಚೀನಾದವ್ರು, ಅಮೇರಿಕಾದಾಗ ಯಾಕಿರ್ತಾವೆ ಅಂತಂದ್ರೆ ಅವ್ರು ಚಿಕ್ಕಾಗಿರ್ತಕ್ಕಂಥ ಅವ್ರ ಉತ್ತರ ಬಾಲ್ಯ ವ್ಯವಸ್ಥೆ ಇದ್ದಾಗ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರ್ತಲ್ಲ ಆ ಸ್ಪೋರ್ಟ್ಸ್ ಒಳಗೆ ಇನ್ವಾಲ್ವ್ ಮಾಡಿಸ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಮೆಡಲ್ ಬರ್ತಾವೆ. ಸೊ ಇದು ಕೌಶಲ್ಯ ಕಲಿಯೋದು ಅಂತ ಕೇಳ್ತೇವೆ. ಇನ್ನು ಓದು ಬರಹ ಲೆಕ್ಕಾಚಾರ ಕಲಿತಾವೆ. ಇಲ್ಲಿ ಈ ಏಜ್ನಾಗ ಏನಕ್ಕಾವು ಓದು ಬರಹ ಮತ್ತು ಲೆಕ್ಕಾಚಾರಗಳನ್ನ ಕಲಿತಾವು. ಇನ್ನು ಆತ್ಮಸಾಕ್ಷಿ ಮತ್ತು ನೈತಿಕ ಬೆಳವಣಿಗೆಗಳು ಉಂಟಾಗ್ತೈತಿ. ಸೊ ಕ್ಲಿಯರ್ ಆಯ್ತು ಇಲ್ಲಿ ಎಲ್ಲರಿಗೂ. ಸೊ ಇವುಗಳನ್ನ ನೋಡ್ಕೋರಿ, ಇದ್ರ ಮೇಲೂ ಕ್ವಶನ್ಸ್ ಆಗ್ಬೋದು. ಇನ್ನು ಕಿಶೋರಾವ್ಯವಸ್ಥೆ ಅಂತ ಕರಿತಾವೆ. ಹಾಗಾದ್ರೆ ಕಿಶೋರಾವ್ಯವಸ್ಥೆ ಅಂತಂದ್ರೆ ಏನಂದ್ರೆ ಉಭಯಲಿಂಗಿಗಳ ಅಂದ್ರೆ ಇಲ್ಲಿ ಕಿಶೋರ ವ್ಯವಸ್ಥೆ ಬಂದು ನೋಡ್ರಿ. ಕಿಶೋರ ವ್ಯವಸ್ಥೆ ಅಂತಂದ್ರೆ ಈಗ ನೋಡಿದ್ರೆ ನೀವು ಇಲ್ಲಿ ಕಿಶೋರ ವ್ಯವಸ್ಥೆ ಬಗ್ಗೆ 12ರಿಂದ 18 ಮಂದಿ ಕೊಟ್ಟಿನಿ. ಇಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ನಾನು ಕೊಟ್ಟಿನಿ. ಇಲ್ಲಿ ನೋಡ್ರಿ, ಈಗ ಅದು ಕಿಶೋರ ವ್ಯವಸ್ಥೆ ಬಗ್ಗೆ ಇಲ್ಲೇನೈತೆ ಅಂತಂದ್ರೆ ಉಭಯಲಿಂಗಿಗಳ ಸಮವಯಸ್ಕರೊಂದಿಗೆ ಪ್ರಬುದ್ಧ ಸಂಬಂಧವನ್ನು ಬೆಳೆಸ್ಕೋದು. ಉಭಯಲಿಂಗಿಗಳ ಅಂತಂದ್ರೆ ಈಗ ಒಂದೇ ಲಿಂಗ ಎಲ್ಲ ಗಂಡು ಹೆಣ್ಣು ನಡುವೆ ಲಿಂಗಗಳ ಬಗ್ಗೆ ಪ್ರಬುದ್ಧತೆ ಬೆಳೆಸ್ಕೋದು. ಅಂದ್ರೆ ಪ್ರಬುದ್ಧತೆ ಬೆಳೆದೈತಿ. ಸಮವಯಸ್ಕರೊಂದಿಗೆ ಅವರೊಂದಿಗೆ ಮಾತನಾಡೋದು, ಇದನ್ನು ಮಾಡೋದು ಬೆಳಿತೈತಿ. ಸೊ ವ್ಯಕ್ತಿಯ ಆಯ್ಕೆಗೆ ಸಿದ್ಧತೆ ಮಾಡಿಕೊಳ್ಳೋದು. ಅಂದ್ರೆ ಇಲ್ಲಿ ನಮ್ಗೆ ಯಾರು ಚೂಸ್ ಅದಾರು, ಇದು ಈಗಿನ ಹುಡುಗರೇ ಹೇಳಬಾರ್ದು ಬಿಡ್ರಿ. ಸೊ ಇಲ್ಲಿ ಚೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಸಣ್ಣ ವಯಸ್ಸಿನಾಗನ ವ್ಯಕ್ತಿ ಆಯ್ಕೆಗೆ ಸಿದ್ಧತೆ ಮಾಡ್ಕೊಳಕ್ಕೆ ಸಾಧ್ಯ ಮಾಡಿಬಿಡ್ತಾವೆ. ನಮ್ಗೆ ಅವ್ರು ಬೇಕು, ಇವರ ಬೇಕು, ಚೂಸ್ ಅಂದ್ರೆ ಇಲ್ಲಿ ಒಂಥರ ಕಲರ್ಫುಲ್ ವರ್ಡ್ ಇದ್ದಂಗೆ ಯಾವುದು ಚಲೋ ಕಾಣ್ತೈತೆ ಅದೆಲ್ಲ ನಂದು ಅಂತ ಹೇಳ್ಕೊತಾವೆ. ಅದು ವ್ಯಕ್ತಿ ಆಯ್ಕೆಗೆ ಸಿದ್ಧತೆ ಮಾಡಿಕೊಳ್ಳುವ ವಯಸ್ಸು. ಇನ್ನು ಭಾವನಾತ್ಮಕತ್ತು ಸ್ವತಂತ್ರ ಪಡೆಯುವುದು. ಅಂದ್ರೆ ಭಾವನಾತ್ಮಕವಾಗಿ ಸ್ವತಂತ್ರ ನನಗೆ ಸ್ವತಂತ್ರ ಐತೆ ಅಂತೇಳಿ ತಮಗೆ ಏನು ಬೇಕಾಗಿತ್ತು ಅದು ಮಾಡುವಂಥ ವಯಸ್ಸು. ಇನ್ನು ಸಾಮಾಜಿಕ ಜವಾಬ್ದಾರಿ ನಡವಳಿಕೆ ರೂಪಿಸಿಕೊಳ್ಳುವುದು. ಅಂದ್ರೆ ಇಲ್ಲಿ ನೋಡಿದ್ರೆ 18ನೇ ವಯಸ್ಸಿನಾಗ ಎಲ್ಲ ಸಾಮಾಜಿಕ ಜವಾಬ್ದಾರಿ ಹಕ್ಕದಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಇನ್ನು ಓದಬೇಕು, ನಾನು ನೌಕರಿ ಹಿಡಿಬೇಕು, ಹಂಗೆ ಹಿಂಗೆ ಅಂತೇಳಿ. ಸೊ ಆ ವಯಸ್ಸಿನಾಗ ಸ್ಟಾರ್ಟ್ ಆಗಿಬಿಡ್ತಾವೆ. ಇದು ಕಿಶೋರ ವ್ಯವಸ್ಥೆಯಲ್ಲಿ ಅಂತೇಳಿ. ಇನ್ನು ಶೈಶವ ವ್ಯವಸ್ಥೆ ಬಗ್ಗೆ ನಾನು ಸ್ಪೆಷಲ್ ಮಾತಾಡ್ತೇನೆ ಅಂತೇಳಿ ನಿಮ್ಗೆ. ಶೈಶವ ವ್ಯವಸ್ಥೆ ಬಗ್ಗೆ ಏನಂತಂದ್ರೆ ಶೈಶವಾವಸ್ಥೆಯಲ್ಲಿ ಮಗು ತೋರುವ ಪ್ರಕ್ರಿಯೆಗಳನ್ನ ಇದನ್ನು ಕೇಳ್ತಾನು ರೂಟಿಂಗ್ ಅಂತ ಕರಿತಾನು. ಹಾಗಾದ್ರೆ ಪ್ರಕ್ರಿಯೆಗಳನ್ನ ನಾವು 4 ಪ್ರಕ್ರಿಯೆಗಳನ್ನ ಮಾಡ್ತೀವಿ. ರೂಟಿಂಗ್ ಅಂತಂದ್ರೆ ಈಗ ನೋಡ್ರಿ, ಮಗುವಿನ ಗದ್ದ ಮುಟ್ಟಿದಾಗ ತಲೆ ತಿರುಗಿಸುವುದು ಅಂತ ಹೇಳ್ತೇವೆ. ಹಾಗಾದ್ರೆ ಅದನ್ನ ಸಣ್ಣ ಗದ್ದ ಹಿಂಗೆ ಹಿಡಿದು ಬಿಟ್ರೆ ಅಂದ್ರೆ ಅದು ಹಿಂಗೆ ಅತ್ತ ಮೇಲೆ ನೋಡ್ತಿರ್ತೈತಿ. ಸೊ ಬಾಯಿ ತೆರೆಯೋದು ಮಾಡ್ತಿರ್ತೈತಿ. ಸೊ ಯಾರು ಹಾಲು ಕುಡಿಸ್ತಾರೆ, ಅದನ್ನು ಮಾಡ್ತಾರೆ ಅಂತೇಳಿ ಈ ವಯಸ್ಸಿನ ರೂಟಿಂಗ್ ವಯಸ್ಸಿನಾಗ ಏನೇನಾಗ್ತದೆ ಅಂತ ಕೇಳ್ತಾರೆ. ಹಾಗಾದ್ರೆ ಇದು ಎಲ್ಲಿಂದ ಎಲ್ಲಿವರೆಗೆ ನಡೀತೈತಿ? 3ರಿಂದ 6 ತಿಂಗಳವರೆಗೆ ಮಾತ್ರ ನಡೀತೈತಿ. ಅಲ್ಲಿ 6 ತಿಂಗಳು ನಿಂತು ಹೋಗ್ಬಿಡ್ತೈತಿ. ಸೊ ಆಮೇಲೆ ನೆಕ್ಸ್ಟ್ ಏನು ಮೋರೋ ಅಂತ ಕರಿತೇವೆ. ಹಾಗಾದ್ರೆ ಮೋರೋ ಅಂದ್ರೆ ದೊಡ್ಡ ಶಬ್ದ ಕೇಳಿದಾಗ ಆ ಕಡೆಗೆ ತನ್ನ ಕೈಯನ್ನು ಚಾಚುವುದು. ಈಗ ನೋಡ್ರಿ, ಸಣ್ಣ ಹುಡುಗರಿದ್ದಾಗ ಅವಕ್ಕೆ ಆಟ ಆಡೋಕೆ ಸೌಂಡ್ ಬರುವಂಥ ಸಾಮಾನುಗಳನ್ನ ಕೊಡ್ತಾರೆ. ಅಂದ್ರೆ ಅವ್ನ ಅಳೋದು ನಿಲ್ಲಿಸೋದಾಗಿರ್ಬೋದು, ಆ ಥರದ ದೃಷ್ಟಿಕೋನವನ್ನು ಬದಲಾಯಿಸುವುದಾಗಿರ್ಬೋದು ಈ ವಯಸ್ಸಿನಾಗ ಹೊಂದಿದ್ದಾರೆ. ಅಂದ್ರೆ ಎಲ್ಲಿಂದ 6ರಿಂದ 7 ತಿಂಗಳವರೆಗೆ ಅದು ನಿಂತು ಹೋಗ್ತದೆ. ಸೊ 6ರಿಂದ 7 ತಿಂಗಳವರೆಗೆ ಅದು ನಿಂತು ಹೋಗ್ತೈತಿ. ಇನ್ನು ಗ್ರಾಸಪ್ ಅಂತ ಕರಿತೇವೆ ನಾವು. ಗ್ರಾಸಪ್ ಅಂತಂದ್ರೆ ಈಗ ಹೆಂಗಂತಂದ್ರೆ ಬೆರಳು. ಸೊ ಇಲ್ಲಿ ಗ್ರಾಸಪ್ ಅಂತಂದ್ರೆ ಏನಂದ್ರೆ
ಈಗ ಬೆರಳು ಅಥವಾ ಅದು ಇತರೆ ವಸ್ತುಗಳನ್ನು ಅಂಗೈಗೆ ಒತ್ತಿದಾಗ ಮಗು ತನ್ನ ಬೆರಳುಗಳನ್ನು ಅದರ ಸುತ್ತುತ್ತದೆ. ನೀ ಹುಡುಗರು ಹಿಂಗೆ ಕೈಯಾಗಿ ಹಿಂಗೆ ಒತ್ತಿದೆ ಅಂತಂದ್ರೆ ಹಿಂಗೆ ಕೈ ಹಿಡ್ಕೋತೈತೆ ನೋಡ್ರಿ, ಈ ಕೈ ಹಿಡಿಯದಿತ್ತು ನಮ್ಮ ಹುಡುಗ ಕೈ ಹಿಡಿಯದೈತೆ ಅಂತ ಹೇಳ್ತಾರೆ. ಹಿಂಗೆ ಕೈ ಹಿಡಿದಿರ್ತೈತೆ, ಅದು ಕೈ ಹಿಡಿದು ಕೊಟ್ಟು ಕೂಡಲೇ ಹಿಂಗೆ ಕೈ ಹಿಡ್ಕೋತಿರ್ತೈತೆ ಅಂದ್ರೆ ಒತ್ತಿದಾಗ ಇಲ್ಲಿ ಕೈ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತೆ. ಇದು 3 ರಿಂದ 4 ತಿಂಗಳೊಳಗೆ ನಿಂತು ಹೋಗ್ತೈತೆ. ಇದನ್ನು ಗ್ರಾಸಪ್ ವಯಸ್ಸು ಅಂತ ಕರಿತೀವಿ. ಇನ್ನು ಇಲ್ಲಿ ಕಾನ್ಸೆಪ್ಟ್ ಹಿಂಗೆ ತಗೋದಾನ, ಇದನ್ನು ತೊಗೊಂಡು ಸ್ವಲ್ಪ ಹೇಳ್ಬಿಡ್ತಾನೆ. ಬಾಬಿನ್ಸ್ಕಿ ಅಂತ ಕರಿತೀವಿ. ಅಂದ್ರೆ ಮಗುವಿನ ಪಾದವನ್ನು ಮುಟ್ಟಿದಾಗ ಬೆರಳುಗಳನ್ನ ಚಲಿಸೋದು, ಬಾಯಿ ತೆರೆಯೋದು ಮಾಡ್ತಿದ್ವಿ. ಆ ಮಗುವಿನ ಪಾದವನ್ನು ಹಿಂಗೆ ಅಳಗಾಡ್ಸಾಕ ತಿಕ್ಕಾಕ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಅದು ಎಲ್ಲಿವರೆಗೆ ಅವಾಗ ಬಾಯಿ ತೆಗೆ ಸ್ಟಾರ್ಟ್ ಮಾಡ್ತೈತೆ, ಅವಾಗ ಎಲ್ಲಿಂದ ಎಲ್ಲಿವರೆಗೆ 8 ರಿಂದ 12 ತಿಂಗಳೊಳಗೆ ಇದೇನಾಕೈತಿ ನಿಂತು ಹೋಗೈತೆ. ಅಂದ್ರೆ 1 ವರ್ಷ ಮಟ್ಟ ಈ ರೀತಿ ಮಾಡುವುದು ನಿಂತು ಹೋಗ್ತಿದೆ ಅಂತ ಹೇಳ್ತಾರೆ. ಇದು ವಿಕಾಸಾತ್ಮಕ ಅವಧಿಗಳು, ಎಲ್ಲಿಂದ ಎಲ್ಲಿವರೆಗೆ ವಿಕಾಸಾತ್ಮಕ ಆಗಿ ನಿಂತು ಹೋಗ್ತಾವೆ ಅನ್ನೋದ್ರ ಬಗ್ಗೆ ಶೈಶವ ವ್ಯವಸ್ಥೆಗಳು ತಿಳಿಸಿದ್ದಾರೆ. ಈ ಶೈಶವ ವ್ಯವಸ್ಥೆ 12 ತಿಂಗಳು ಬಂತಂದ್ರೆ 12 ತಿಂಗಳಾದ ನಂತರ ಇದ್ರ ಮುಂದೆ ಬರೋದನ್ನು ಪೂರ್ವ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಸೊ ಇದು ನನ್ನ ಇವತ್ತಿನ ಈ ಟಾಪಿಕ್ ಆಗಿದ್ದು. ಸೊ ಇಂಪಾರ್ಟೆಂಟ್ ಟಾಪಿಕನ್ನು ನನಗೆ ಎಷ್ಟು ತಿಳಿದೈತೆ ಅಷ್ಟೂರ ಮಟ್ಟಿಗೆ ನಾನು ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಬಗ್ಗೆ ನಾನು ಮಾಡೀನಿ. ಸೊ ನೆಕ್ಸ್ಟ್ ಟಾಪಿಕ್ ಒಳಗೆ ನೆಕ್ಸ್ಟ್ ಯಾವ್ಯಾವ್ದಾವ ಅವ್ನು ಹೈ ಹೆಲ್ಡಿಂಗ್ ನಾನು ತೊಗೊಂಬರ್ತೀನಿ. HYT ಅಂತ ಕರಿತಾವೆ ನಾವು. HYT ಅಂದರೆ ಹೈ ಹೆಲ್ಡಿಂಗ್ ಟಾಪಿಕ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಫೋಕಸ್ ಮಾಡುವಂಥ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಸೊ ಅದು ಕ್ಲಿಯರ್ ಆಗೈತಿ ಈಗ. ಸೊ ಇದೇ ರೀತಿ ನೀವು ಏನಾದರೂ ನಂಗೆ ಸಪೋರ್ಟ್ ಮಾಡಿಬಿಟ್ರಿ ಅಂತಂದ್ರೆ ನಾನು ಮುಂದಿನ ಬರುವಂಥ 30 ದಿನಗಳದಾವೆ. 30 ದಿನದಲ್ಲಿ ಒಂದು 30 ಟಾಪಿಕನ್ನು ಅಗದಿ ಫಾಸ್ಟಾಗಿ ಇದ್ರ ಜೊತೆಗೆ ಮತ್ತು ನಾನು ಪ್ರಶ್ನೆ ಪತ್ರಿಕೆಗಳನ್ನ ತೊಗೊಂಬರ್ಬೇಕನ್ನತ್ತೇನು. ಪ್ರಶ್ನೆ ಪತ್ರಿಕೆ ಅನಲೈಸ್ ಮಾಡ್ಕೊತ ಈ ಮಾಡಿದ ಹೈ ಹೆಲ್ಡಿಂಗ್ ಮೇಲೆ ಕ್ವಶನ್ ಪೇಪರನ್ನು ತೊಗೊಂಬಂದು ಯಾವ ರೀತಿ ಆಗಿದಾವೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕನ್ನೋದೇನು. ಸೊ ಹಿಂಗೆ ಸಪೋರ್ಟ್ ಇತ್ತಂತಂದ್ರೆ ನಾನು ನಿಮಗೆ ನಾನು ಮಾಡಿಕೊಡ್ತೀನಿ ಇವನ್ನೆಲ್ಲ. ನಾನು ಸೊ ಇತರದ ಜೊತೆ ಪ್ರಿಪ್ರೇಷನ್ ಜೊತೆ ಇರ್ತೇನೆ. ಸೊ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ. ಸೊ ಸಪೋರ್ಟ್ ಮಾಡಿದಂತಂದ್ರೆ ನಾವು ಇದನ್ನು ಮುಂದುವರಿಸ್ಬೋದು. ಎಲ್ಲ ಭಾವಿ ಟೀಚರ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ವೀಕ್ಷಣೆ ಮಾಡಿದ್ದಕ್ಕಾಗಿ. ಸೊ ಎಲ್ಲರಿಗೂ ಕಮೆಂಟ್ ಮಾಡಿರಿ ನಿಮ್ಗೆ ಏನಾರು ಬೇಕಾಗಿದ್ರೆ. ಮತ್ತು ಏನಾದರೂ ನೋಟ್ಸ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ, ಅಥವಾ ಕಮೆಂಟ್ ಮಾಡಿರಿ, ನಾನು ಲಿಂಕ್ ಕಳಿಸ್ಕೊಡ್ತೇನೆ. ಸೊ ಎಲ್ಲರಿಗೂ ವಿಶ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.